ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ಇದುವರೆಗೆ ನಮ್ಮನ್ನೆಲ್ಲರನ್ನು ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಲಿಟ್ಟು ನಮ್ಮೆಲ್ಲರನ್ನು ಎಣಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ ಆದ ದೇವರೇ, ಇದುವರೆಗೆ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಏನಾದರೂ ತಪ್ಪು ಮಾಡಿ ನಮ್ಮ ಕ್ಷಮಿಸಿ ಮುಂದೆ ನಿಮ್ಮ ಚಿತ್ತಂತೆ ನಡೀಲಿಕ್ಕೆ ಸಹಾಯ ಮಾಡಿ ತಂದೆ. ತಂದೆ, ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವರಿಗೂ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆ. ತಂದೆ, ಈ ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ ಸಹ ಬೇಡಿಕೊಂಡ್ರೆ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವರಿಗೂ ಸಹ ತಂದೆ ಸಹಾಯ ಮಾಡು ತಂದೆ. ತಂದೆಯ ಆ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಅದನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಮೆಲುಕು ಹಾಕಿ ವಾಕ್ಯದ ಪ್ರಕಾರ ನಾವು ಜೀವನ ನಡೆಸುವ ಹಾಗೆ ತಂದೆ, ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನಾನು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು, ನಮ್ಮೆಲ್ಲರ ಒಡೆಯನು, ನಮ್ಮೆಲ್ಲರ ವಿಮೋಚಕನು, ನಿಮ್ಮ ಪ್ರೀತಿಯ ಮಗನಾದ ಒಬ್ಬ ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಮತ್ತೊಂದು ದಿನವನ್ನ ಕೊಟ್ಟಿದ್ದಾರೆ. ಈ ಒಂದು ದಿನದಲ್ಲಿ ಕೂಡ ದೇವರ ವಾಕ್ಯ ವಿಷಯವನ್ನ ಅಂದ್ರೆ ರೋಮಪುರದವರಿಗೆ ಬರೆದಂತಹ ಪತ್ರಿಕೆ ವಿಷಯವನ್ನ ಧ್ಯಾನ ಮಾಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಓಕೆ, ಸೊ ಈಗ ನಾವು ಯಾವ ಅಧ್ಯಾಯದಲ್ಲಿದ್ದೀವಿ, ಯಾವ ಭಾಗದಲ್ಲಿದ್ದೀವಿ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸೊ ನೋಡೋಣ, ಅದು ನೆಕ್ಸ್ಟ್ ಅಲ್ಲಿಂದ ನಾವೇನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಭಾಗ 51 ಬ್ರದರ್. ರೋಮಾಪುರ 7:5 ಮಾಡಿ. ಓಕೆ, ಗುಡ್. ಭಾಗ 51 ರೋಮಪುರದವರಿಗೆ 7ನೇ ಅಧ್ಯಾಯ. ಓಕೆ, ಸರಿ. ಓಕೆ, ಲಾಸ್ಟ್ ಟೈಮ್ ನಾವು ಯಾವ ಒಂದು ವಿಷಯವನ್ನ ನೋಡಿದ್ವಿ? ಅಧ್ಯಾಯ ಯಾವುದು ಲಾಸ್ಟ್ ಟೈಮ್ ನೋಡಿದ್ದು? ವಾಕ್ಯ ಯಾವುದು? ಎಷ್ಟನೇ ವಾಕ್ಯ ನಿಲ್ಸಿದ್ವಿ? 5ನೇ ವಚನ ತನಕ ಆಗಿದೆ, ಶರೀರ ಸಂಬಂಧವಾಗಿ. ಸರಿ, 4 ವಚನ ಮುಗಿದಿದೆ, 5ನೇ ವಚನಕ್ಕೆ ನಾವು ಹೋಗ್ತೀವಿ. ಸರಿ, ಓದ್ರಿ ವಾಕ್ಯ. 5ನೇ ವಾಕ್ಯ ಓದ್ರಿ. ನಾವು ಶರೀರಾಧೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು. ಓಕೆ, ಇದು ನಾವು ಲಾಸ್ಟ್ ನೋಡಿದಂತ ಒಂದು ಭಾಗ ಅಲ್ವಾ? ಓಕೆ, ಈಗ ಧರ್ಮಶಾಸ್ತ್ರದ ವಿಷಯ ತಗೊಂಡಾಗ ಕ್ರಿಸ್ತನ ಪ್ರೀತಿಯ ಸರಸರಿದೆ. ಈಗ ಅಪೊಸ್ತಲ ಪಾಲ್ ಏನ್ ಮಾಡ್ತಿದ್ರೆ ಇಲ್ಲಿ ಧರ್ಮಶಾಸ್ತ್ರ ಮತ್ತೆ ಹೊಸ ಕ್ರಿಸ್ತನ ಒಂದು ನಿಯಮವನ್ನ ಇಲ್ಲಿ ಏನ್ ಮಾಡ್ತಿದ್ರೆ ಅಂದ್ರೆ ತಿಳಿಸುವಂತ ಒಂದು ಮುಖ್ಯವಾದ ಕೆಲಸವನ್ನು ಮಾಡ್ತಿದ್ರು. ಯಾಕಂದ್ರೆ ಈ ಒಂದು ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಯಾವ ದೃಷ್ಟಿಕೋನದಲ್ಲಿ ಅಪೊಸ್ತಲ ಪಾಲ್ ಬರ್ದಿದ್ರೆ ಇದನ್ನ ಅನ್ನೋದು ಅರ್ಥ ಆಗ್ಬೇಕು. ಅಂದ್ರೆ ನಾನು ಹೇಳಕ್ ಬರ್ತಿದ್ದೇನೆ ಅಂದ್ರೆ, ಅಪೊಸ್ತಲ ಪಾಲ್ ಬರೆದಿರುವಂತಹ ಬರಹಗಳ ಮೂಲ ಒಂದು ಮಾತಿರ್ಬೋದು, ಅಲ್ಲಿ ಉಚ್ಚರಿಸಲ್ಪಟ್ಟಂತ ವಿಷಯಗಳಿರ್ಬೋದು, ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಇದೆ. ಕ್ರಿಸ್ತನ ಪ್ರೀತಿಯ ನಾವು ಏನ್ ಮಾಡ್ಬೇಕಂದ್ರೆ ದೇವರ ಆತ್ಮವನ್ನು ಕೇಳ್ಬೇಕು. ಯಾಕಂದ್ರೆ ತುಂಬಾ ಟಫ್. ಸೀರಿಯಸ್ ಆಗಿ ಅದನ್ನ ಸ್ವಲ್ಪ ನಾವು ಮಿಸ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿದ್ರು ಕೂಡ ಅದರ ಮೂಲಕ ನಮ್ಗೆ ಏನು ಪ್ರಯೋಜನ ಬರ್ಬೇಕಾಗಿದೆಯೋ ಅದು ಬಹುಶಃ ನಮ್ಗೆ ಸಿಗದೆ ಹೋಗ್ಬೋದು. ಈ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಎಲ್ಲಾ ವಿಷಯಗಳು ನಾವು ಸ್ಟಡಿ ಮಾಡ್ಕೊಂಡ್ ಬರ್ತಾ ಇದೀವಿ. 7 ಮತ್ತೆ 8 ಈ ಅಧ್ಯಾಯಗಳು ತುಂಬಾ ಸೀರಿಯಸ್ ಆಗಿ ಕೆಲವೊಂದು ವಿಷಯವನ್ನ ನಮ್ಮ ಹೃದಯವನ್ನ ಟಚ್ ಮಾಡೋ ರೀತಿಯಲ್ಲಿ ಅಲ್ಲಿ ಮುಂದೆ ಸಾಗ್ತಾ ಇದೆ. ಅದನ್ನ ಸ್ಪಷ್ಟವಾಗಿ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು. ನಾವು ಲಾಸ್ಟ್ ಟೈಮ್ ಓದಂತ ಒಂದು ವಾಕ್ಯದ ಪ್ರಕಾರವಾಗಿ ನೋಡಿದಾಗ ಲಾಸ್ಟ್ ವಾಕ್ಯ ಏನಿತ್ತು? ರೋಮಪುರದವರಿಗೆ 7ನೇ ಅಧ್ಯಾಯ 4ನೇ ವಾಕ್ಯ ನೋಡಿದ್ವಾ?
ಓಕೆ, ನೀವು ನಾವು ಸಹ ಕ್ರಿಸ್ತನ ದೇಹದ ಅಂಗಗಳಾಗಿ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ. ಓಕೆ ಅಲ್ವಾ, ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತೋಗಿದ್ವಿ ಅನ್ನೋ ವಿಷಯ ಇಲ್ದಾಗ ಇದು ಖಂಡಿತವಾಗಿ ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಯಾವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡಿ, ಅಲ್ಲಿ ಅಪೊಸ್ತಲ ಪೌಲ್ ಮಾತಾಡ್ಬೇಕಾದ್ರೆ ರೋಮಪುರದಲ್ಲಿ ಇದ್ದಂತ ಯಹೂದ್ಯರನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ರೆ, ಆದ್ರಿಂದ ಆ ಒಂದು ವಕರ ಸೈಲೆಂಟ್ ಕೈ ವಕ್ಯ ಕೀಲ್ ವಕರ ಆ ಒಂದು ವಿಷಯವನ್ನ ತಗೊಂಡಾಗ ಧರ್ಮಶಾಸ್ತ್ರವನ್ನ ಅರಿತವರ ಹತ್ರ ಮಾತಾಡ್ತಿದ್ರ. ಧರ್ಮಶಾಸ್ತ್ರ ಅರಿತವರು ಅಂತ ಹೇಳಿದಾಗ ಯಹೂದ್ಯರು. ಈಗ ನೋಡಿ, ಯಹೂದ್ಯರು ಒಂದ್ ಕಡೆ ಇದ್ದಾರೆ, ಮತ್ತೆ ಇನ್ನೊಂದ್ ಕಡೆ ಅನ್ಯ ಜನಾಂಗದವರು ಇದ್ದಾರೆ. ಈಗ ಕ್ರೈಸ್ತರು ಅಂತ ಬಂದಾಗ ಅದರಲ್ಲಿ ಯಹೂದ್ಯರು ಇರ್ಬೋದು, ಅನ್ಯ ಜನಾಂಗದವರು ಇರ್ಬೋದು. ಅವರು ಆ ಒಂದು ಧರ್ಮಶಾಸ್ತ್ರವನ್ನ ಅರಿತವ್ರು ಏನ್ ಮಾಡ್ತಾರೆ ಅಂದ್ರೆ ಧರ್ಮಶಾಸ್ತ್ರ ವಿಷಯವನ್ನ ಇಟ್ಕೊಂಡು ಹೆಚ್ಚಳವನ್ನ ಪಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಧರ್ಮಶಾಸ್ತ್ರ ಇಟ್ಕೊಂಡು ಹೆಚ್ಚಳ ಮಾಡುವಂತ ಕೆಲಸ ಅಂದ್ರೆ ಏನಪ್ಪಾ ನೋಡಿ, ಈಗ ನಾನೊಬ್ಬ ಯಹೂದ್ಯನಾಗಿದ್ದೀನಿ, ನಾನು ಈಗ ತಾನೇ ಬಂದಿದ್ದೀನಿ, ನಾನು ಕ್ರೈಸ್ತರನ್ನ ಅಂಗೀಕಾರ ಮಾಡಿದ್ದೀನಿ. ನನ್ನ ಪ್ರಕಾರ ಧರ್ಮಶಾಸ್ತ್ರ ತಿಳಿದಿರುವಂತ ನನ್ನ ಪ್ರಕಾರ ಈ ಕ್ರಿಸ್ತನು ಯಾರಪ್ಪ ಅಂದ್ರೆ ಹೌದು ವಾಗ್ದಾನ ಮಾಡಿದಂತ ಮೆಸ್ಸಿಯ. ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಮೆಸ್ಸಿಯನ್ನು ಬಂದು ಒಬ್ಬ ರಾಜನಾಗಿ ಬರ್ಬೇಕು ಅಂದ್ಬಿಟ್ಟು. ಇಲ್ಲ, ಮೆಸ್ಸಿ ಆಗಲ್ಲ, ಈಗ ಲೋಕದ ರಕ್ಷಕನಾಗಿ ಬರೋದಕ್ಕೋಸ್ಕರ ಬಂದು ಒಬ್ಬ ಯಾಜಕನಾಗಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ವಿಮೋಚನೆಯನ್ನ ಈಡುಬಲಿನ ಕೊಟ್ಟೋಗಿದ್ದಾನೆ ಅಂತ ನಾಲೆಜ್ ನಂಗೆ ಬಂದ್ಬಿಡ್ತು. ಆದ್ರೆ ನಾನೀಗ ಯಹೂದ್ಯನಾಗಿದ್ದೀನಿ, ನನ್ನ ತಲೆ ಪೂರ್ತಿ ಧರ್ಮಶಾಸ್ತ್ರ ತುಂಬಿಕೊಂಡಿದೆ. ಈಗ ನನ್ಗೆ ಯಾವುದೇ ವಿಷಯ ಯೋಚನೆ ಮಾಡಿದಾಗ ಯಾವ ರೀತಿ ಯೋಚನೆ ಮಾಡ್ತೀನಿ ಅಂದ್ರೆ ಧರ್ಮಶಾಸ್ತ್ರ ಒಳಗಡೆ ಯೋಚನೆ ಮಾಡಕ್ಕೆ ಶುರು ಮಾಡ್ತೀನಿ. ಯಾಕಂದ್ರೆ ನನ್ನ ಮೈಂಡ್ ಪೂರ್ತಿ ಧರ್ಮಶಾಸ್ತ್ರದಲ್ಲಿ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ರಿಸ್ತನೇ ಅಂಗೀಕರಿಸ್ತೀನಿ, ಸುನ್ನತಿ ಮಾಡ್ತೀನಿ, ಧರ್ಮಶಾಸ್ತ್ರ ಆದ್ಮೇಲೆ ಫಾಲೋ ಮಾಡ್ತೀನಿ, ಆಯ್ತು ಕ್ರಿಸ್ತನ ಅಂಗೀಕಾರ ಮಾಡೋಣ, ಈ ರೀತಿ ಭಾವನೆ ಸೆಟಪ್ ಅಲ್ಲಿ ನಾನು ಇರ್ತೀನಿ. ನಾನ್ ಮಾತ್ರವಲ್ಲ, ಒಂದ್ ವೇಳೆ ನಾನು ಈ ವಿಷಯವನ್ನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿ ಅದ್ರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ರೆ ನಾನ್ ಮಾತ್ರವಲ್ಲ, ಏನ್ ಮಾಡ್ತೀನಿ ಅಂತಾರೆ ನನ್ನ ಸುತ್ತಲಿರುವಂತ ಎಲ್ಲಾ ಜನರಿಗೂ ಇದೇ ಒಂದು ವಿಷಯನ ಹೇಳಕ್ಕೆ ಶುರು ಮಾಡ್ಕೊಳ್ತೀನಿ. ನೋಡ್ರಿ, ಧರ್ಮಶಾಸ್ತ್ರನ ಫಾಲೋ ಮಾಡ್ಬೇಕು, ಕ್ರಿಸ್ತನ ಅಂಗೀಕಾರ ಮಾಡ್ರಿ, ಬಟ್ ಧರ್ಮಶಾಸ್ತ್ರನ ಫಾಲೋ ಮಾಡ್ರಿ. ಆದ್ರೆ ನಾನು ಕ್ರಿಸ್ತನ ಒಂದು ಹೆಜ್ಜೆಯಲ್ಲಿ ನಡೆಯುವಂತ ವ್ಯಕ್ತಿ ಆಗಿರುವಂತ ಧರ್ಮಶಾಸ್ತ್ರಕ್ಕೆ ವಿಧೇಯನಾಗಿರುವಂತ ಒಂದ್ ವೇಳೆ ಯಹೂದ್ಯನಾಗಿರುವಂತ ನಾನು ನಿಜವಾಗ್ಲೂ ಈ ಒಂದು ಧರ್ಮಶಾಸ್ತ್ರ ನನ್ಗೆ ಏನ್ ಮಾಡ್ತು ಅಂತ ನಾನೇ ಯೋಚನೆ ಮಾಡಿದ್ರೆ, ಧರ್ಮಶಾಸ್ತ್ರ ನನಗೆ ಏನೆಲ್ಲ ಮಾಡ್ತು, ಧರ್ಮಶಾಸ್ತ್ರದ ಮೂಲಕ ನನಗೇನು ನೀತಿ ಸಿಕ್ತಾ, ಧರ್ಮಶಾಸ್ತ್ರದ ಮೂಲಕ ನಾನು ದೇವ್ರ ಹತ್ರ ಬಂದ, ಧರ್ಮಶಾಸ್ತ್ರದಿಂದ ನಾನು ದೇವರ ಮುಂದೆ ನಿಂತ್ಕೊಳ್ಳಕ್ ಸಾಧ್ಯತೆ ಇತ್ತ ಅಂತ ನನ್ನ ನಿಷ್ಠೆ ಇಲ್ಲ ಮನಸ್ಸಿನ ಮೂಲಕ ನಾನು ಸ್ಟಡಿ ಮಾಡಿದ್ದೆ ಆದ್ರೆ ನನಗೆ ಏನ್ ಕಾಣಿಸುತ್ತಂದ್ರೆ ಇಲ್ಲ ಅನ್ನಂತ ಉತ್ತರ ಅಲ್ಲಿ ಬರ್ಬೇಕಾಗಿತ್ತು. ಪ್ರತಿಯೊಬ್ಬ ಯಹೂದ್ಯರಲ್ಲಿ ಕೂಡ ಈ ಒಂದು ಉತ್ತರ ಬರ್ಬೇಕಾಗಿತ್ತು. ಇಲ್ಲಿ ಅಪೊಸ್ತಲ ಪಾಲ್ಗೆ ಈ ಉತ್ತರ ಬಂದಿದ್ಯಾ, ಈ ರೀತಿ ಬಂದಿದೆ ಅಂದ್ರೆ ಖಂಡಿತ ಬಂದಿತ್ತು ಅಪೊಸ್ತಲ ಪಾಲ್ಗೆ, ಅದ್ರಲ್ಲಿ ಡೌಟ್ ಇಲ್ಲ, ನೋ ಡೌಟ್. ಈಗ ಅಪೊಸ್ತಲ ಪಾಲ್ ಹುಡುಕ್ತಿರುವಂತ ವಿಷಯ ಏನಪ್ಪಾ ಅಂದ್ರೆ ಕ್ರಿಸ್ತನ ಒಂದು ಹೊಸ ವಿಷಯ, ಕ್ರಿಸ್ತನ ಮೂಲಕ ಬಂದಂತ ಒಂದು ದೇವರ ಹೊಸ ಆಜ್ಞೆ ಇರ್ಬೋದು, ಕ್ರಿಸ್ತನ ಮೂಲಕ ಕೊಡುವಂತ ಬೋಧನೆ ಇರ್ಬೋದು, ಸತ್ಯ ಇರ್ಬೋದು, ಅದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಇದೆ ಅಂತ ಒಂದ್ ಕಡೆ ನೋಡಿದ್ರು, ಇನ್ನೊಂದ್ ಕಡೆ ಧರ್ಮಶಾಸ್ತ್ರವನ್ನ ನೆರವೇರಿಸ್ತಾ ಇದೆ ಅನ್ನೋದ್ ಕೂಡ ನೋಡ್ತಾ ಇದ್ರು. ಅದನ್ನ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾಗಿತ್ತು. ಹೇಗಪ್ಪ ವಿರುದ್ಧವಾಗಿದೆ, ಹೇಗಪ್ಪ ಧರ್ಮಶಾಸ್ತ್ರ ನೆರವೇರಿಸ್ತಾ ಇದೆ. ವಿರುದ್ಧವಾಗಿದೆ ಅಂದ್ರೆ ನೋಡ್ರಿ, ಧರ್ಮಶಾಸ್ತ್ರ ಹೇಳುವಂತ ವಿಷಯವನ್ನ ಮಾಡ್ಬೇಕು ಅಂತ ಯಾವಾಗ್ಲೂ ಕೂಡ ಕ್ರಿಸ್ತನ ನಿಯಮ ಅಲ್ಲಿ ಪ್ರೇರಣೆ ಮಾಡಲ್ಲ. ಬದಲಾಗಿ ಮೊದಲು ಧರ್ಮಶಾಸ್ತ್ರದಲ್ಲಿ ಏನ್ ಆಗುತ್ತೆ ಏನ್ ಆಗಲ್ಲ ಅನ್ನೋ ವಿಷಯವನ್ನ ಏನ್ ಮಾಡ್ಬೇಕು ಅಲ್ಲಿ ಅರ್ಥಕೊಳಕ್ಕೆ ಕ್ರಿಸ್ತನ ನಿಯಮ ನಮಗೆ ತಿಳಿಸ್ಕೊಡುತ್ತೆ. ಸೊ ಧರ್ಮಶಾಸ್ತ್ರ ಏನ್ ಮಾಡುತ್ತೆ ನೋಡ್ರಿ, ನಾವು ಅದನ್ನೇ ಐದನೇ ವಾಕ್ಯದಲ್ಲಿ ಓದ್ಬೇಕು. ರೋಮಪುರದ 7ನೇ ಅಧ್ಯಾಯ 5ನೇ ವಾಕ್ಯ. ಓದಿಮ್ಮ, ಓದಿ. ನಾವು ಶರೀರಾಧೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಏತೈತ್ನ ಸುತ್ತ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು. ಓಕೆ, ವೆರಿ ಗುಡ್ ಕಂದ, ಗುಡ್. ನೋಡ್ಬೇಕಾದ್ರೆ ನಾವಿಲ್ಲಿ ನೋಡ್ತೀವಿ ಅಂದ್ರೆ ನಾವು ಶರೀರಾಧೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು. ಏನಪ್ಪಾ ಇದ್ರ ಅರ್ಥ, ಇದ್ರ ಮೂಲ ಅರ್ಥ ಏನ್ ಹೇಳಕ್ ಬರ್ತಾ ಇದ್ರೆ? ಸೊ ಓಪನ್ ಆಗಿ ನೋಡ್ರಿ, ನಾವು ದೇವರ ಮುಂದೆ ಯಥಾರ್ಥ ಚಿತ್ರ ಆಗಿರ್ಬೇಕು ಅಂದ್ರೆ ಓಪನ್ ಹಾರ್ಟ್, ಏನಾಗುತ್ತೆ ಏನಾಗ್ತಾ ಇಲ್ಲ ಅಂತ ಒಪ್ಕೊಬೇಕು. ಆಗ್ತಾ ಇದೆ ಅನ್ನೋಂಥದ್ದಲ್ಲ. ಈಗ ಪಾಪದ ವಿಷಯ ಬಂದಾಗ ಎಲ್ಲರಲ್ಲೂ ಒಂದು ವಿಷಯ ಇದೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ವಿಷಯ ಇದೆ. ಏನ್ ಗೊತ್ತಾ, ನನ್ನ ಬಗ್ಗೆ ನಾನು ಒಳ್ಳೆ ವಿಷಯ ಹೇಳಕ್ ಇಷ್ಟಪಡ್ತೀನಿ, ಬಟ್ ನನ್ನಲ್ಲಿರುವಂತ ಕೆಟ್ಟ ವಿಷಯ ನಾನು ಹೇಳಕ್ ಇಷ್ಟಪಡಲ್ಲ. ಇದು ಮನುಷ್ಯನ ಗುಣ. ಯಾಕಂದ್ರೆ ನನ್ನ
ನನ್ನ ಬಗ್ಗೆ ಎಲ್ರು ತಪ್ಪಾಗಿ ತಿಳ್ಕೊಳ್ಳೋ ನನಗೆ ಇಷ್ಟ ಇಲ್ಲ. ಈ ಒಂದು ಭಾವನೆ, ಈ ಒಂದು ಮನಸ್ಸು ಯಾರ ಮುಂದೆ ಇರಬಾರ್ದು ಅಂದ್ರೆ ದೇವ್ರ ಮುಂದೆ ಇರಬಾರ್ದು. ದೇವ್ರ ಮುಂದೆ ನಟನೆ ಮಾಡೋದ್ ಬೇಕಾಗಿಲ್ಲ, ದೇವ್ರ ಮುಂದೆ ಆಕ್ಟಿಂಗ್ ಮಾಡೋದ್ ಬೇಕಾಗಿಲ್ಲ. ಮನುಷ್ಯರ ಮುಂದೆ ನಾವೇನೋ ಆಕ್ಟಿಂಗ್ ಮಾಡೋದು, ದೇವ್ರ ಮುಂದೆ ಆನೆಸ್ಟ್ ಆಗಿರ್ಬೇಕು. ಹಾಗಂತ ಮನುಷ್ಯರ ಮುಂದೆ ನಾವೇ ಮಾಡೋದೆಲ್ಲ ಹೇಳ್ಬೇಕಂತ ಅವಶ್ಯಕತೆನೂ ಇಲ್ಲ. ಯಾರು ಕೂಡ ಅಷ್ಟು ನಮ್ಮ ಒಳ ಹೃದಯವನ್ನ ತಿಳ್ಕೊಳ್ಳೋ ಅಷ್ಟು ಸಾಮರ್ಥ್ಯ ಉಳ್ಳ ವ್ಯಕ್ತಿಗಳು ಇಲ್ಲ, ಅದಕ್ಕೆ ಪರಿಹಾರ ಕೊಡುವಂತ ಜ್ಞಾನಿಗಳು ಇಲ್ಲ, ಅದೇ ರೀತಿ ಪರಿಶುದ್ಧವಂತರು ಯಾರು ಇಲ್ಲ. ಓಕೆ, ಒಂದು ವಿಷಯದಲ್ಲಿ ಆತರ ಇರ್ಲಿ. ಆದ್ರೆ ದೇವ್ರ ಮುಂದೆ ನಾವು ಹೇಗಿದೀವಿ ಆಗ ಒಪ್ಕೊಳ್ಳುವಂತ ವಿಷಯಗಳ ಮಾಡ್ಬೇಕು. ನೋಡಿ, ದೇವ್ರ ಧರ್ಮಶಾಸ್ತ್ರನ ಕೊಟ್ಟಿದ್ದಾರೆ. ಧರ್ಮಶಾಸ್ತ್ರವನ್ನ ದೇವ್ರ ಹತ್ರ ಹೋಗ್ಬಿಟ್ಟು, ದೇವ್ರೆ ನಾನು ಧರ್ಮಶಾಸ್ತ್ರವನ್ನ ಫಾಲೋ ಮಾಡ್ಬಿಟ್ಟಿದ್ದೀನಿ, ಕರೆಕ್ಟ್ ಆಗಿ ಅದನ್ನ ನಡೆದಿದ್ದೀನಿ ಅಂತ ಯಾರಾದ್ರೂ ವ್ಯಕ್ತಿ ಹೇಳಿದ್ರೆ ಅದರ ನಿಜ ಅರ್ಥ ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಆಗ್ಬಿಡುತ್ತೆ. ಯಾಕೆ ಅಂತ ನೋಡ್ರಿ, ನನ್ನ ಶರೀರಾದಿನ ಸ್ವಭಾವವನ್ನು, ಈ ಶರೀರಾದಿನ ಸ್ವಭಾವವನ್ನು ಅಂದ್ರೆ ಏನು, ಇದನ್ನ ನಾವು ಮೊದಲನೇದಾಗಿ ಈ ಪಾದದ ಒಂದು ಅರ್ಥವನ್ನ ನಾವೇನ್ ಮಾಡ್ಬೇಕು, ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕು. ಇಲ್ಲದಿದ್ರೆ ನಮ್ಗೆ ಯಾವ ವಿಷಯಗಳು ಕೂಡ ಆಗಲ್ಲ. ಇದನ್ನ ಕೆಜಿಯಲ್ಲಿ ಓದಿದಾಗ, ನಾನು ಶರೀರದಲ್ಲಿದ್ದಾಗ ಪಾಪಗಳ ಇಚ್ಛೆಗಳು ನ್ಯಾಯ ಪ್ರಮಾಣದಿಂದಲೇ ಮರಣಕ್ಕೆ ಫಲಿಸುವುದಕ್ಕಾಗಿ ನನ್ನ ಅಂಗಗಳಲ್ಲಿ ಯತ್ನಿಸುತ್ತಿದ್ದವು. ನಾನು ಶರೀರದಲ್ಲಿದ್ದಾಗ ಪಾಪಗಳ ಇಚ್ಛೆಗಳು ಅಂತೆ, ನನ್ನ ಶರೀರಾದಿನ ಸ್ವಭಾವ ಅಂತ ಬರ್ತಾ ಇದೆ. ಈ ಶರೀರಾದಿನ ಸ್ವಭಾವ ಅನ್ನೋಂಥ ಮಾತು ಕ್ರಿಸ್ತನ ಪ್ರೀತಿ ಸರಸರಿರೆ, ನಾನು ಈ ರಕ್ತ ಮಾಂಸದಲ್ಲಿ ಇದ್ದೀನಿ ಅನ್ನೋಂಥ ಆಂಗ್ಲಲ್ಲಿ ಮಾತಾಡ್ತಾ ಇಲ್ಲ. ಇಲ್ಲಿ ರಕ್ತ ಮಾಂಸ ಅಂದ್ರೆ ಏನಪ್ಪಾ ಅಂದ್ರೆ, ನನ್ಗೆ ಕೈ ಕಾಲಿಲ್ದೆ ಅಲ್ವಾ, ನೋಡಕ್ಕೆ ನಾನು ರೂಪ ಇದೆ, ಇದೆಲ್ಲ ಆಕಾರ ಇದೆಯಲ್ಲ, ಇದ್ರ ಬಗ್ಗೆನೆ ಈ ಶರೀರ ಬಗ್ಗೆ ಫ್ಲೆಶ್ ರಕ್ತ ಮಾಂಸ ಅನ್ನುವಂಥ ವಿಷಯನ ಮಾತಾಡ್ತಾ ಇಲ್ಲ. ಹೆಚ್ಚಿನದಾಗಿ ನಾನು ಅನ್ನುವಂತ ಏನೋ ನನ್ನ ಗುಣಗಳಿದೆ, ನಾನು ಅನ್ನೋಂತ ವಿಷಯ ಇದೆಯಲ್ಲ, ಈ ಶರೀರ ಇಲ್ಲದೆ ಇದ್ರು ನಾನು ಅಂತಿದ್ದೀನಿ ಅಲ್ವಾ. ದೇವ್ರ ನನಗೆ ಅಂತ ಒಂದು ಶರೀರ ಕೊಟ್ಟಿದ್ದಾರೆ ಅಲ್ವಾ, ಆ ಶರೀರದಲ್ಲಿ ನಾನಿದ್ದೀನಿ ಅಷ್ಟೇ. ಶರೀರ ನನಗೇನಪ್ಪಾ ಅಂದ್ರೆ ಒಂದು ಟೂಲ್ಸ್ ಆಗಿದೆ, ನನ್ನ ಒಂದು ವಿಷಯಗಳನ್ನ ತಿಳ್ಸ್ಕೊಳಕ್ಕೆ ಒಂದು ಏನಾಗಿದೆ, ಒಂದು ವೆಪನ್ಸ್ ಇರ್ಬೋದು, ಒಂದು ವಸ್ತು ಅಷ್ಟೇ ಶರೀರ. ನನ್ನ ಭಾವನೆಗಳನ್ನ ತಗೊಂಡಾಗ, ಈ ಭಾವನೆಗಳು ಮೂಲತಃ ಎಲ್ಲಿಂದ ಬಂದಿದೆ ಅಂತ ನೋಡಿದಾಗ, ಇದು ಎಲ್ಲಿಂದ ಬಂದಿದೆ, ನಮ್ಗೆ ನಮ್ಮ ಹೆತ್ತವರಿಂದ ಬಂದಿದೆ. ಕರೆಕ್ಟ್ ಅಲ್ವಾ? ನಮ್ಮ ಹೆತ್ತವರಿಂದ ಬಂದಿದೆ ಅಂದ್ರೆ ಏನರ್ಥ ಅಂದ್ರೆ, ಮೇ ಬಿ ಇದರ ಬಿಗಿನಿಂಗ್ ಎಲ್ಲಿಂದ ಇರ್ಬೋದು ಅಂದ್ರೆ ಆದಾಮನಿಂದ ಇರ್ಬೋದು. ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಆದಾಮನ ಬೀಳುವಿಕೆ ಅಂದ್ರೆ, ಆದಾಮನು ದೇವರಿಂದ ದೂರ ಹೋಗಿದ್ರಿಂದ ದೇವರಿಗೆ ಸಂಬಂಧಪಟ್ಟಂತ ವಿಷಯ ಇರ್ಬೋದು, ದೈವಿಕ ಗುಣಗಳಿಗೆ ಸಂಬಂಧಪಟ್ಟಂತ ವಿಷಯಗಳಿರ್ಬೋದು, ನೀತಿ, ಪ್ರೀತಿ, ಸತ್ಯ, ಕೃಪೆ, ಆತ್ಮಿಕ ಫಲಗಳ ವಿಷಯ ಇರ್ಬೋದು, ಯಾವುದಕ್ಕೂ ಸಂಬಂಧವಿಲ್ಲದ ರೀತಿಯಲ್ಲಿ ಮಾನವ ಕುಲ ಏನಾಯ್ತು, ಹೊರಟೋಗ್ಬಿಡ್ತು. ಹಾಗಾದ್ರೆ ಏನ್ ತಿಳ್ಕೊಳ್ಳುತ್ತೆ, ಹಾಗಂತ ಅವ್ರೇನೋ ಒಬ್ಬಂಟಿಯಾಗಿರ್ಲಿಲ್ಲ. ಏನಾಯ್ತು ಅಲ್ಲಿ ಅಂತ ನಮ್ಮೆಲ್ರಿಗೂ ಗೊತ್ತು. ಏನಾಯ್ತು, ಇಮಿಡಿಯೇಟ್ ಆಗಿ ಸೈತಾನನ ಆಳ್ವಿಕೆ ಅವ್ರ ಮೇಲೆ ಬಂದ್ಬಿಡುತ್ತೆ. ಸೈತಾನ್ ತನಗೆ ಇಷ್ಟವಾದಂತ ಮತ, ಧರ್ಮ, ಆಚಾರ, ವಿಚಾರಗಳು, ಅವನಿರುವಂತ ತಪ್ಪಾದ ಸುಳ್ಳಾದ ಬೋಧನೆಗಳು, ಪಾಪ ಕೃತ್ಯಗಳು, ಪ್ರೇರಣೆಗಳು, ಇದೆಲ್ಲವನ್ನ ಈ ಮನುಷ್ಯ ಸಂತಾನದಲ್ಲಿ ತುಂಬಿಟ್ಟಿದ್ದಾನೆ. ಈಗ ನಮ್ಮ ಮೇಲೆ ಎಷ್ಟು ತಲೆಮಾರು ಹೋಗಿದೆಯೋ ಗೊತ್ತಿಲ್ಲ. ನಮ್ಮ ಅಜ್ಜಿ, ತಾತ ಅವರೆಲ್ಲ ಹೋದಾಗ ಏನೆಲ್ಲ ಮಾಡ್ಕೊಂಡ್ ಬಂದ್ರು ಗೊತ್ತಿಲ್ಲ ನಮ್ಗೆ. ಅದರಲ್ಲಿರುವಂತಹ ಎಲ್ಲಾ ಗುಣಫಲಗಳ ಸ್ವಭಾವಗಳು ಏನಾಗಿದೆ ಅಂದ್ರೆ ಈ ಒಂದು ಶರೀರದಲ್ಲಿ ತುಂಬಿಕೊಂಡಿದೆ ಅಲ್ವಾ. ನೋಡ್ರಿ, ಈ ಕೋಪ ಅನ್ನೋದು ನಾವು ಬೇಸಿಕ್ ಆಗಿ ತಗೊಳ್ಳೋಣ ಒಂದು ಕ್ಯಾರೆಕ್ಟರ್. ಅವಾಗ ನಾವು ಮಾತಾಡಕ್ಕೆ ಅದೊಂದು ಇದಾಗುತ್ತೆ. ಕೋಪ ಪಾಪ ಅಲ್ಲ, ಆದ್ರೂ ಪಾಪಕ್ಕೆ ಸಂಬಂಧಪಟ್ಟಂತ ಕೋಪನೂ ಇದೆ. ದೇವ್ರ ಮಕ್ಳು ಅರ್ಥ ಮಾಡ್ಕೊಂಡು, ಒಂದ್ ರೀತಿಯಲ್ಲಿ ನಮ್ಗೆ ಕೋಪ ದ್ವೇಷ ಬರುತ್ತೆ ಅಂದ್ರೆ ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕಾದ್ರೆ ಏನಪ್ಪಾ ಅಂದ್ರೆ, ಅದು ಸ್ವಾರ್ಥಕ್ಕೋಸ್ಕರ ಬಂದಿರುವಂತ ಕೋಪ ಇಲ್ಲ ನೀತಿಗೋಸ್ಕರ ಬಂದಿರುವಂತ ಕೋಪನ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. ಬಟ್ ಏನಾದ್ರು ಆ ಕೋಪದ ಸ್ವಭಾವ ಎಲ್ಲಿದೆ, ಎಲ್ಲಿಂದ ಬಂದಿದೆ ಅಲ್ವಾ ನೋಡಿದಾಗ, ಕೆಲವೊಂದು ಟೈಮಲ್ಲಿ ಅದ್ರ ಬಗ್ಗೆ ನಾನೇನು ಸ್ಟಡಿ ಮಾಡಿರಲ್ಲ. ನಾನೇನು ಸ್ಕೂಲ್ಗೆ ಹೋಗಿ ಕೋಪನ ಇದೇ ತರ ಪಡ್ಬೇಕು, ಹಿಂಗೆ ಕೋಪ ಮಾಡ್ಬೇಕು, ಹಿಂಗೆ ಯಾರು ಕೂಡ ಕೋಪದ ಬಗ್ಗೆ ಯಾರು ಸ್ಟಡಿ ಮಾಡಿಲ್ಲ ಅಲ್ವಾ. ಕೆಲವೊಂದು ವಿಷಯ ನಾವು ಸ್ಟಡಿ ಮಾಡ್ತೀವಿ. ಕೋಪ ಹೆಂಗ್ ಬರುತ್ತೆ ಅಂದ್ರೆ ನನ್ನ ಗುಣಗಳಲ್ಲಿ, ನನ್ನ ಫೀಲಿಂಗ್ಸ್ ಅಲ್ಲಿ, ನನ್ನ ಸ್ವಭಾವ ಆಗಿದೆ, ಅದ್ನಲ್ಲಿ ಬರ್ತಾ ಇದೆ. ಹೀಗೆ ಈ ಶರೀರಾದಿನ ಸ್ವಭಾವ ಹೇಗಿದೆ ಅಂದ್ರೆ, ಎಷ್ಟರ ಮಟ್ಟಿಗೆ ನಮ್ಗೆ ಬಂದಿದೆ ಅಂದ್ರೆ ಈ ಶರೀರಾದಿನ ಸ್ವಭಾವ ಯಾತರ ಬೆಳೆದಿದೆ ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ನೋಡ್ರಿ, ಈ ರೀತಿ ಪಾಪವನ್ನ ನೀವ್ ಮಾಡ್ಬೇಡ್ರಿ ಅಂತ ಹೇಳಿದ್ರೆ ವಿಧೇಯತೆಯನ್ನು ತೋರಿಸುವಂತ ಸ್ವಭಾವ ಬೆಳಿದೆ, ಅವಿಧೇಯತೆಯನ್ನು ತೋರಿಸುವಂತ ಸ್ವಭಾವ ಆಗಿ ಬೆಳ್ಕೊಂಡ್ ಬಂದಿದೆ. ಇದನ್ನ ಫಸ್ಟ್ ತೋರಿಸಿದೆ ನಮ್ಮ ಆದಾಮ್ ಅಲ್ವಾ. ಈಗ ನೋಡಿ, ನಮ್ಮ ಮಕ್ಳು ಕೂಡ ಯಾಕೆ ಇಷ್ಟೊಂದು ಕೋಪ ಪಡ್ತೀವಿ ಅಂತ ಕೇಳಿದ್ರೆ ಒಂದ್ ಮಾತು ಹೇಳ್ತಾರೆ. ಅವ್ರು ಗೊತ್ತಾ ಏನ್ ಹೇಳ್ತಾರೆ ಕೆಲವೊಂದು ಟೈಮಲ್ಲಿ, ಯಾಕೆ ನೀವ್ ಕೋಪ ಪಡಲ್ವಾ ಅಂತ ಅಲ್ವಾ. ಅವ್ರನ್ನ ಗದರಿಸಿದ್ರೆ ಅವ್ರು ನಮ್ಗೆ ಹೇಳೋದು ನೀವ್ ಕೋಪ ಪಡಲ್ವಾ ಅಂದ್ರೆ ಏನರ್ಥ, ಅವ್ರಿಗೆ ಬಂದಿರೋ ಕೋಪ ಕಾರಣ ನಾವು ಬಂದಿರೋ ಕೋಪ ಕಾರಣ ನಮ್ಮ ಮೇಲಿರೋರು. ಹೀಗೆ ಕ್ರಿಸ್ತನ ಪ್ರೀತಿಯ ಸರಸರಿರೆ, ಈ ಒಂದು ವಿಷಯ ನಮ್ಮ ದೇಹದಲ್ಲಿ ಯಾವ್ದು ಮಾಡಬಾರ್ದಂತ ವಿಷಯ ದೇವ್ರ ನೀತಿ ಒಂದ್ ಕಡೆ ಇದ್ರೆ, ಶರೀರ ಯಾವುದಕ್ಕೆ ತುಂಬಾ ಹೊಂದ್ಕೊಂಡು ಬೆಳೆದ್ಕೊಂಡ್ ಬಂದ್ಬಿಟ್ಟಿದೆ ಅಂದ್ರೆ ಈ ಪಾಪ ಕೃತ್ಯಗಳು ಅಂದ್ರೆ
ಬೀಳುವಿಕೆಗೆ ದೇವರಿಗೆ ವಿರುದ್ಧವಾದಂತ ಗುಣಾತಿಶಯಗಳಲ್ಲಿ ಬಿದ್ದು ಹೋಗುವಂತ ಗುಣಾತಿಶಯಗಳಲ್ಲಿ ಬೆಳೆದು ಪ್ರಾಕ್ಟೀಸ್ ಮಾಡ್ಕೊಂಡು ಅದಕ್ಕೆ ಹೊಂದಾಣಿಕೆಯಾಗಿ ಬೆಳ್ಕೊಂಡ್ ಬಂದ್ಬಿಟ್ಟಿದೆ ನಮ್ಮ ಶರೀರ. ಈ ಶರೀರ ದಿನ ಸ್ವಭಾವ ಅದಕ್ಕೆ ಏನಾಗುತ್ತಂದ್ರೆ ಒಂದ್ ಮ್ಯಾಗ್ನೆಟ್ ತರ, ಒಂದ್ ಮ್ಯಾಗ್ನೆಟ್ ಅಲ್ಲಿ ನಾರ್ತ್ ಸೌತ್ ಪೋಲ್ ಇರುತ್ತಲ್ವಾ, ಆ ನಾರ್ತ್ ಸೌತ್ ಪೋಲ್ ತಗೊಂಡಾಗ ಕ್ರಿಸ್ತಲ್ ವಿದ್ಯಾಸರ ನಾರ್ತ್ ಏನ್ ಮಾಡುತ್ತೆ, ಸೌತ್ ಪೋಲ್ ನ ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ನಮ್ಮ ದೇಹಕ್ಕೆ ಒಳ್ಳೆ ವಿಷಯಕ್ಕಿಂತ ಕೆಟ್ಟ ವಿಷಯ ಬೇಗ ಅಟ್ರಾಕ್ಷನ್ ಆಗುತ್ತೆ, ಹೇಳ್ಕೊಳ್ಳುತ್ತೆ. ಯಾಕೆ ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ ಅಲ್ವಾ. ಈಗ ನೀವು ಯಾವತ್ತು ಬೈಕ್ ಓಡ್ಸೋದ್ ಕಲ್ತಿಲ್ಲ ಅಂತ ಇಟ್ಕೊಳ್ಳಿ, ಅದ್ರ ನೀವು ಕಾರ್ ಓಡ್ಸೋದು ತುಂಬಾ ಎಕ್ಸ್ಪರ್ಟ್ ಆಗಿರ್ತೀರ ಅಲ್ವಾ. ನೀವೇನ್ ಮಾಡ್ತೀರಾ ಅಂದ್ರೆ ಕಾರ್ ಓಡ್ಸೋದು ತುಂಬಾ ಎಕ್ಸ್ಪರ್ಟ್ ಆಗಿರ್ತೀರ, ಬೈಕ್ ನೀವು ಮುಟ್ಟೇ ಇಲ್ಲ. ಈಗ ನೀವು ಬೈಕ್ ನ ಮುಟ್ಟಿಲ್ಲ ಅನ್ಬಿಟ್ಟು ಕಾರ್ ಚೆನ್ನಾಗಿ ಓದ್ತೀರಾ, ಎಷ್ಟು ಚೆನ್ನಾಗಿ ಬೇಕಾದ್ರೆ ಓಡಿಸ್ತೀರ, ತುಂಬಾ ಎಕ್ಸ್ಪರ್ಟ್ ಆಗಿರ, ಹಲವಾರು ವರ್ಷ ಓಡೋದು ಪ್ರಾಕ್ಟೀಸ್ ಆಗಿದೆ ನಿಮ್ಗೆ. ಈ ನಿಮ್ ಕೈಲಿ ಹೇಗೋ ನಿಮ್ಗೆ ಬೈಕ್ ಓಡಿಸೋದು ಕಾರ್ ಓಡಿಸೋದು ಗೊತ್ತಿದಿಲ್ಲ, ಬೈಕ್ ತಗೊಂಡು ಓಡಿಸ್ರಿ ಅಂತ ನಿಮ್ ಕೈಲಿ ಓಡ್ಸಕ್ ಆಗುತ್ತಾ? ಯಾವ್ದಾದ್ರು ಈ ತರ ಯೋಚನೆ ಮಾಡಿದಿರಾ? ಓಡ್ಸಕ್ ಆಗುತ್ತಾ? ಇಲ್ಲ ರೀ, ಆಗಲ್ಲ. ಯಾಕಂದ್ರೆ ನಿಮ್ಮ ಶರೀರ, ನಿಮ್ಮ ದೇಹ ಏನಾಗಿದೆ ಅಂದ್ರೆ ಕಾರ್ ಓಡಿಸುವಂತ ಪ್ರತಿಯೊಂದು ವಿಷಯ, ಎಲ್ಲಿ ಗೇರು, ಎಲ್ಲಿ ಕ್ಲಚ್, ಬ್ರೇಕ್ ಏನ್ ಮಾಡ್ಬೇಕಂದ್ಬಿಟ್ಟು ಫೋನ್ ಮಾತಾಡ್ಕೊಂಡು, ಹೆಡ್ಫೋನ್ ಹಾಕೊಂಡು ಮಾತಾಡ್ಕೊಂಡು ಅಲ್ಲಿ ಇಲ್ಲಿ ಮೂವಿ ನೋಡ್ಕೊಂಡು ಏನ್ ಮಾಡ್ಬಿಡ್ತೀವಿ, ಕೆಲವೊಂದು ಟೈಮಲ್ಲಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತು ಮುಂದೆ ಇದಿದೆ, ಹಿಂಗ್ ಮಾಡ್ಬೇಕು, ಈ ಕಾಲ್ ಟಕ್ಕಂತ ಬ್ರೇಕ್ ಹೊಡೆಯುತ್ತೆ, ಅದನ್ನ ಕ್ಲಚ್ ಇಟ್ಕೊಳ್ತೀವಿ, ಎಲ್ಲ ಬಂದಿರುತ್ತೆ, ಪ್ರಾಕ್ಟೀಸ್ ಆಗಿರುತ್ತೆ. ಬಟ್ ಅದೇ ಒಂದು ವಿಷಯವನ್ನ ನಾನು ಬೈಕ್ ಓಡ್ಸಕ್ಕೆ ನಾನು ಕಲ್ತಿಲ್ದೆ ಅದನ್ನ ಪ್ರಾಕ್ಟೀಸ್ ತಗೊಳಕ್ ಆಗಲ್ಲ. ಸ್ವಲ್ಪ ಇದೆ ಸರಾಸರಿ. ಈಗ ದೇವರ ನೀತಿಯ ವಿಷಯಗಳು ಏನಪ್ಪಾ ಅಂದ್ರೆ ಒಂದ್ ರೀತಿ ಬೈಕ್ ಆಗಿ ಕಾಣಿಸ್ಕೊಂಡ್ಬಂದ್ರು, ನಾವು ಈ ಕಾರ್ ಓಡಿಸುವಂತ ಪಾಪಕೃತಿಗಳು ತುಂಬಾ ಪ್ರಾಕ್ಟೀಸ್ ಆಗಿರೋದ್ರಿಂದ ನಮ್ಗೆ ಇಂತ ಯಾವುದೇ ಕಾರ್ ಕೊಟ್ಟರು ಓಡ್ಸಕ್ ನಮ್ಗೆ ಈಸಿ. ಕಾರ್ ನೋಡಿದ್ರೆ ಅಟ್ರಾಕ್ಷನ್ ಆಗುತ್ತೆ, ಈ ಕಾರ್ ಓಡಿಸ್ಬೇಕು, ಆ ಕಾರ್ ಓಡಿಸ್ಬೇಕು, ಯಾಕಂದ್ರೆ ಕಾರ್ ಗೊತ್ತು ನನಗೆ. ಕೆಲವ್ರಿಗಂತೂ ಕಾರ್ ಓಡಿಸೋದು ಒಂದು ಇದಾಗ್ಬಿಟ್ಟಿರುತ್ತೆ, ಅವ್ರಿಗೆ ಹುಚ್ಚಾಗಿರುತ್ತೆ, ಈ ಕಾರ್ ಒಂದು ಲೈಫಲ್ಲಿ ಈ ತರ ಕಾರ್ ಓಡಿಸ್ಬೇಕು ಹಿಂಗೆ ಇರ್ತಾರೆ, ತನಗೆ ಗೊತ್ತಿರುತ್ತೆ ನಿಮ್ಗೆ. ಅದ ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ. ಇದೇ ತರ ನೀವು ಬೈಕು ತಗೊಬಹುದು, ಬೈಕ್ ನಾನು ಹುಚ್ಚಿದ್ರೆ ನನಗೆ ಈ ಬೈಕ್ ಒಂದು ಜೀವನದಲ್ಲಿ ಓಡಿಸ್ಬೇಕಪ್ಪ ಅಂತ ಈ ತರ ಇರುತ್ತೆ. ಏನಾದ್ರೂ ಒಂದು ಈ ತರ ಇರುತ್ತೆ, ಏನ್ ನಾವು ಕಲ್ತಿರ್ತಿರೋ ಅದ್ ರುಚಿ ನೋಡಿರ್ತಿರೋ ಅದ್ರ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಅಟ್ರಾಕ್ಟ್ ಆಗುತ್ತೆ ಅಲ್ವಾ. ನೋಡ್ರಿ, ಎಲ್ಲ ಒಂದ್ ಕಡೆ ಒಂದು ಒಳ್ಳೆ ಹೋಟೆಲ್ ಬಿರಿಯಾನಿ ತಿಂದ್ರೆ ಮನೆಗೆ ನಮ್ಗೂ ನೀವೇನೋ ಒಬ್ರಾಗ್ ತಿಂದ್ರಿ, ನಿಮ್ಗೆ ಏನ್ ಅನ್ಸ್ತಾ ಗೊತ್ತಾ, ನೆಕ್ಸ್ಟ್ ಸಾಮಾನ್ಯ ಸಹೋದರಿಗೆ ಅನ್ಸೋದು ಒಂದಲ್ಲ ಒಂದಿನ ನಮ್ ಬ್ರದರ್ಸ್ಗಳ ಕರ್ಕೊಂಡ್ ತಿನ್ನಿಸ್ಬೇಕು ಅನ್ಸುತ್ತೆ. ಯಾಕಂದ್ರೆ ನಾಲ್ಗೆ ರುಚಿ ಇರುತ್ತೆ, ಮತ್ತೆ ಕರ್ಕೊಂಡು ಹೋಗ್ತೀವಿ. ಆ ಟೇಸ್ಟ್ ಅದು ನಮ್ಗೆ ಗೊತ್ತಿರೋದ್ರಿಂದ ಅದು ತುಂಬಾ ಈಸಿ ಅದನ್ನ ಇದ್ ಮಾಡ್ಕೊಳಕ್ಕೆ. ಸೊ ಅದೇ ರೀತಿ ಈ ಪಾಪದ ವಿಷಯ ನಮ್ಮ ದೇಹದಲ್ಲಿ ಬೆಳ್ಕೊಂಡ್ ಬಂದಿದೆ. ಅದು ನಾವು ಮಾಡದೇ ಇದ್ರು ನಮ್ಮ ಹೆತ್ತೋರ್ ಮೂಲಕ ನಮ್ಮ ಜೀನ್, ನಮ್ಮ DNA ಅಂತ ಹೇಳ್ತಾರಲ್ವಾ. ಸೊ DNA ಅಂದ್ರೇನು, ಜೀನ್ ಅಂದ್ರೇನು ನೋಡ್ರಿ. ಕೆಲವೊಂದು ಮಾಹಿತಿ ನಾವು ಅಭ್ಯಾಸದ ಫಲಗಳಿಂದ ಇಲ್ಲ ಕಲಿತು ಅದನ್ನ ನಾವು ತಿಳ್ಕೊಳ್ತೀವಿ, ಜ್ಞಾನಾರ್ಜನೆ. ಕೆಲವೊಂದು ದೇವ್ರು ನಮ್ಗೆ ಇನ್ಬಿಲ್ಡ್ ಆಗಿ ಕೊಟ್ಟಿದ್ದಾರೆ. ಆ ಒಂದು ಇನ್ಬಿಲ್ಡ್ ಆಗಿ ಒಂದು ಹುಟ್ಟಿದ ಮಗುವಲ್ಲಿ ಕೆಲವೊಂದು ಕಲಿವಿಕೆಯ ಕೆಲವೊಂದು ವಿಷಯಗಳೆಲ್ಲ ಯಾವ ರೀತಿ ಬಂದಿದೆ ಅಂದ್ರೆ ತಂದೆ ತಾಯಿಯಿಂದ ಹೊರವಾಗಿ ಬಂದಿರುತ್ತೆ. ಒಂದು ಇನ್ಫಾರ್ಮೇಶನ್, ಅಪ್ಪ ಅಮ್ಮಂದ ಬರುವಂತ ಒಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಒಂದು DNA ಮೂಲಕ ಅಲ್ವಾ. ಇನ್ನು ಕೂಡ ಹಲವಾರು ಸಂಶೋಧನೆಗಳು ನಡೀತಾ ಇದೆ. ಇನ್ನು DNA ಅಂದ್ರೆ ಕಡಿಮೆ ಏನಪ್ಪಾ ಅಂತ ಹುಡುಕ್ತಾ ಇದಾರೆ. ಅನುವಂಶಿಕತೆ ಅಂದ್ರೆ ಆ ಒಂದು ವಂಶಿಕವಾಗಿ ಪಾಸ್ ಆಗುವಂತ ಒಂದು ಇನ್ಫಾರ್ಮೇಶನ್ ಇರುತ್ತೆ, ಅಪ್ಪ ಇಂದ ಮಕ್ಕಳಿಗೆ, ಮಕ್ಕಳಿಂದ ನೆಕ್ಸ್ಟ್ ಜನರೇಷನ್, ಅದು ಕಂಟಿನ್ಯೂ ಪಾಸ್ ಆಗ್ತಾ ಇರುತ್ತೆ. ಹಾಗೆ ಬಂದಿರುವಂತ ಒಂದು ಅನುವಂಶಿಕತೆಯಿಂದ ಬಂದಿರುವಂತ ಒಂದು ವಿಷಯ ಇದೆಯಲ್ಲ, ಅದು ಪಾಪಕ್ಕೆ ಬೇಗ ರೆಸ್ಪಾನ್ಸ್ ಮಾಡುತ್ತೆ, ಆದ್ರೆ ನೀತಿಗೆ ರೆಸ್ಪಾನ್ಸ್ ಮಾಡೋದು ತುಂಬಾ ಕಷ್ಟವಾಗಿದೆ. ಯಾಕೆ ಅಂದ್ರೆ ನನಗಾಗ್ಲಿ, ನಮ್ಮ ತಂದೆ ತಾಯಂದ್ರಿಗಾಗ್ಲಿ, ನನ್ನ ಹಿಂದಿನ ಜನರೇಷನ್ಗಾಗ್ಲಿ ನೀತಿ, ದೇವರ ಪ್ರೀತಿಯ ಗುಣಾತಿಶಯಗಳ ಬಗ್ಗೆ ನಾಲೆಜೇ ಇಲ್ಲ. ಇಷ್ಟೊಂದು ಗುಣಗಳು ನನ್ನ ದೇಹದಲ್ಲಿ ಇದ್ದಿರ್ಬೇಕಾದ್ರೆ ತಕ್ಷಣ ಇಮಿಡಿಯೇಟ್ ಆಗಿ ದೇವ್ರ ಮುಂದೆ ನೀತಿ ಇಟ್ಟು ಮಾಡಿ ಅಂದ್ರೆ ಆಗುತ್ತಾ? ಆಗಲ್ಲ. ಯೋಚನೆ ಮಾಡ್ರಿ, ಧರ್ಮಶಾಸ್ತ್ರಕ್ಕೆ ಅಧೀನರಾದವರ ಒಂದು ಪರಿಸ್ಥಿತಿನೇ ಆತರ ಇತ್ತು. ನಾವಾದ್ರೆ ಈಗ ಬೈಬಲ್ ಲೆಕ್ಕಾಚಾರ ತಗೊಂಡ್ರೆ ಒಂದು 6000 ವರ್ಷ ಕಲ್ಕೊಂಡ್ ಬಂದಿದ್ವಿ. ಆದಾಮನಿಂದ 6000 ವರ್ಷ ಇರ್ಬೋದು. ಧರ್ಮಶಾಸ್ತ್ರ ಇದ್ದಿದ್ದು ಸುಮಾರು ಒಂದು 2000 ವರ್ಷಗಳ, ಆದಾಮನಿಂದ ಒಂದು 2000 ವರ್ಷಗಳ ನಂತರ ಧರ್ಮಶಾಸ್ತ್ರದ ಒಂದು ವಿಷಯ ಬಂತು. ಅಲ್ಲಿದ್ದವರೇ ಅಷ್ಟು ಡಿಗ್ರೇಡ್ ಆಗಿದ್ರು. ಡಿಗ್ರೇಡ್ ಅಂದ್ರೆ ಏನರ್ಥ? ಅಷ್ಟು ಬಿದ್ದೋಗಿದ್ರು. ದೇವರ ಒಂದು ಗುಣಗಳನ್ನ ಫಾಲೋ ಮಾಡೋದ್ರಲ್ಲಿ ಅಷ್ಟು ಬಲಹೀನತರಾಗಿದ್ರು, ಅಷ್ಟು ಬಿದ್ದೋಗಿದ್ರು. ಈಗ ನಮಗೂ ನಮ್ಮ ಹಿಂದಿನ ಜನರೇಷನ್ ನಾವೇನು ಯಹೂದಿರಲ್ಲ, ಅವ್ರ ಧರ್ಮಶಾಸ್ತ್ರನ ಅಭ್ಯಾಸ ಮಾಡಕ್ಕೆ ಏನೇನ್ ಕಲ್ತ್ಕೊಂಡ್ ಬಂದಿರೋ, ಏನೇನ್ ವಿಷಯಗಳಿತ್ತು ನಮ್ಮ ಹಿಂದಿನ ಜನರೇಷನ್, ನಾವು ಎಲ್ಲಿಂದ ಬಂದಿದ್ದೀವೋ, ನಮ್ಮ ಮೂಲ ನಾವು ಹುಡ್ಕೊಂಡು ಹೋದ್ರೆ ನಾವ್ ಎಲ್ಲಿಗೋಗಿ ಸೇರ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಯಾರು ಗೊತ್ತು? ಕೆಲವೊಬ್ರು ನೀವು ಮೈಸೂರು ರಾಜರ ಪರಂಪರೆ ಇರ್ಬೋದು, ಕೆಲವರು ಇನ್ಯಾವುದೋ ಜನರೇಷನ್ ಹೋಗಿ ಸೇರ್ಕೊಬಹುದು, ಎಲ್ಲೋ ಕನೆಕ್ಟ್ ಆಗ್ತೀವಿ ನಾವು. ಒಟ್ನಲ್ಲಿ ನಮ್ಗೆ ಗೊತ್ತಿಲ್ಲ. ನಮ್ಗೆ ನಮ್ಮ ಅಜ್ಜಿ ತಾತನ ತಾತ ಒಂದು 5-6 ತಲೆಮಾರೆ ಗೊತ್ತು ಅಷ್ಟೇ, ಅದ್ರ ಮೇಲೆ ಗೊತ್ತಿಲ್ಲ ನಮ್ಗೇನೋ. ನಮ್ದೇನೋ ಯೇಸು ಕ್ರಿಸ್ತನ ತರ ಯಾರಾದ್ರೂ ಜಿನಾಲಜಿ ಬರ್ದಿಟ್ಟಿರ್ತಾರೆ, ನಾವು ಗೊತ್ತಿಲ್ಲ ನಮ್ಗೆ.
ಆದ್ರೆ ಅಷ್ಟಾಗಿ ನಮ್ಗೆ ಬಂದಿರ್ಬೇಕಾದ್ರೆ 6000 ವರ್ಷಗಳು ಕಲ್ದಿರ್ಬೇಕಾದ್ರೆ ನಾವ್ ಎಷ್ಟು ಡಿಗ್ರೇಡ್ ಆಗಿರ್ಬೋದು. ಯಾವ ವಿಷಯದಲ್ಲಿ ಅಂದ್ರೆ ನಾವು ಎಷ್ಟು ಮಟ್ಟಿಗೆ ಬಿದ್ದೋಗಿದ್ದೀವಿ ಅಂದ್ರೆ ನೀತಿಯನ್ನ ಫಾಲೋ ಮಾಡೋದ್ರಲ್ಲಿ ನಮ್ಮ ದೇಹ ತುಂಬಾ ಕೆರಡಾಗಿದೆ. ಆದ್ರೆ ಪಾಪವನ್ನ ಇಟ್ಟಾಗ ನಮ್ಮ ಮುಂದೆ ತಕ್ಷಣ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಇದು ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು. ಈ ಗುಣ, ಈ ಕ್ಯಾರೆಕ್ಟರ್ ಏನ್ ಮಾಡ್ಬೋದು, ಹುಟ್ಟಿದ ಮಕ್ಕಳಲ್ಲೂ ನೋಡ್ಬೋದು ಅಲ್ವಾ. ಪ್ರತಿಯೊಬ್ಬರಲ್ಲಿ ಈ ತರ ಗುಣ ಕಾಣ್ಬೋದು ಅಲ್ವಾ. ಯಾರು ಯೇಸು ಕ್ರಿಸ್ತನಾಗಿ ಹುಟ್ಲಿಲ್ಲ, ಕರೆಕ್ಟ್ ಅಲ್ವಾ. ಭೂಮಿಯಲ್ಲಿ ಹುಟ್ಟಿದಂತ ಮಗು ಯಾರು ಕೂಡ ಯೇಸು ಕ್ರಿಸ್ತನಾಗಿಲ್ಲ. ಯೇಸು ಕ್ರಿಸ್ತ ಹುಟ್ಟಿದ ಮಗು ರೀತಿಯಲ್ಲಿ ಯಾರು ಹುಟ್ಲಿಲ್ಲ. ಆದಾಮನ ಸಂಪರ್ಕವಿಲ್ಲದೆ ಹುಟ್ಟಿದಂತ ಮಗು ಯೇಸು ಕ್ರಿಸ್ತನು. ಹಾಗಾದ್ರೆ ಅವ್ರನ್ನ ಬಿಟ್ಟು ಮಿಕ್ಕಿದೆಲ್ಲ ಏನಾಗಿದೆ ಅಂದ್ರೆ ಅದೇ ಆದಾಮನ ಒಂದು ಲೈನ್ ಅಲ್ಲೇ ಹುಟ್ತಾ ಇದ್ದಾರೆ. ಶರೀರಾಧೀನ ಸ್ವಭಾವ ಅವ್ರಗಡೆ ಇರುತ್ತೆ. ದುರಾಶೆಗೆ ಏನಾಗುತ್ತಂದ್ರೆ ತಕ್ಷಣ ಅವ್ರಿಗೆ ಪ್ರೇರಣೆ ಆಗ್ಬಿಡುತ್ತೆ. ತಕ್ಷಣ ಅದಕ್ಕೆ ಮಾಡಕ್ಕೆ ತನ್ನ ಅಂಗಗಳು ಅದಕ್ಕೆ ಅಕ್ಸೆಪ್ಟ್ ಮಾಡುತ್ತೆ. ಅದೇ ನಾನು ಹೇಳಿದ್ನಲ್ಲ ಆಗ್ಲೇ, ಬೈಕ್ ಕಾರ್ ಓಡಿಸ್ತೀರಾ ಬ್ರದರ್, ಈ ಕಾರು ಸೂಪರ್ ಬ್ರದರ್ ಓಡಿಸ್ತೀನಿ, ಹಂಗೆ ಬೈಕ್ ಓಡಿಸ್ತೀರಾ, ಇಲ್ಲ ಬ್ರದರ್ ಆಗಲ್ಲ, ಪ್ರಾಕ್ಟೀಸ್ ಇಲ್ಲ ಅಂದಾಗೆ. ಪಾಪ ಮಾಡುದಂದ್ರೆ, ಪಾಪ ಅಂದ್ರೆ ನಮ್ ದೇಹ ಏನಾಗುತ್ತೆ, ರೆಸ್ಪಾನ್ಸ್ ಇಮಿಡಿಯೇಟ್ ಮಾಡುತ್ತೆ, ಇಳಿಯುತ್ತೆ, ಅಟ್ರಾಕ್ಷನ್ಸ್. ಆದ್ರೆ ನೀತಿ ಅಂದ್ರೆ ಏನಾಗುತ್ತೆ, ಅಯ್ಯೋ ಇಲ್ಲ ಆಗಲ್ಲ, ಗೊತ್ತಿಲ್ಲ. ಈ ರೀತಿ ನೀತಿಗೆ ನಮ್ ದೇಹ, ನಮ್ಮ ಶರೀರಾಧೀನ ಸ್ವಭಾವ ಅದಕ್ಕೆ ಸ್ಪಂದಿಸಲ್ಲ. ಕರೆಕ್ಟಾ? ಈ ವಿಷಯನ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ನನ್ನಿಂದ ಆದಷ್ಟು ಆ ವಿಷಯನ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ, ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ನಾವು ಆನುವಂಶಿಕದಿಂದ ಕಲ್ಕೊಂಡ್ ಬಂದಿರುವಂತಹ ಗುಣ ಸ್ವಭಾವಗಳು ಅನೀತಿಗೆ, ಪಾಪಕ್ಕೆ ಬೇಗ ರೆಸ್ಪಾನ್ಸ್ ಮಾಡುತ್ತೆ ಹೊರತು ದೇವರ ನೀತಿಗೆ ಅದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆದ್ರೆ ಕ್ರಿಸ್ತನ ಪ್ರೀತಿಯ ಸರಸರಿದೆ ನೋಡಿ, ಇಲ್ಲಿ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಈ ದುರಾಶೆಗಳು ಧರ್ಮಶಾಸ್ತ್ರದಿಂದ ಪ್ರೇರಿತವಾಗಿ ಅಂತ ಇದೆ. ಅಂದ್ರೆ ಏನರ್ಥ, ಈ ಒಂದ್ ವೇಳೆ ನನಗೆ ಏನಪ್ಪಾ ಅಂದ್ರೆ ಒಂದು ಕೆಟ್ಟ ಒಂದು ಪಾಪ ಏನಂತ ಗೊತ್ತಿಲ್ಲ ಅಂತ ಇದೆ ಅಂತ ತಿಳ್ಕೊಳ್ಳಿ. ಕೆಟ್ಟ ಒಂದು ಪಾಪದ ವಿಷಯ ನಂಗೆ ಗೊತ್ತೇ ಇಲ್ಲ, ಬಟ್ ಧರ್ಮಶಾಸ್ತ್ರ ಓದಿದಾಗ ಧರ್ಮಶಾಸ್ತ್ರ ಅದನ್ನ ಹೇಳ್ಕೊಡುತ್ತೆ ನಂಗೆ. ನೋಡಿ, ಇದು ಪಾಪ, ಇದು ಮಿಸ್ಟೇಕ್. ಈಗ ನನ್ನ ದೇಹ ಏನ್ ಮಾಡ್ತಾ ಇದೆಯಾ ಅಂದ್ರೆ ಮಿಸ್ಟೇಕ್ ಅಂತ ಗೊತ್ತಾಯ್ತು. ಇಲ್ಲಿವರೆಗೆ ಅದು ಏನಂತಾನೆ ಗೊತ್ತಿಲ್ಲ ನನಗೆ. ಧರ್ಮಶಾಸ್ತ್ರ ಹೋದ್ಮೇಲೆ ಇದು ಪಾಪ ಅಂತ ಗೊತ್ತಾಯ್ತು. ಈಗ ನಿಂಗೊಂದು ಪ್ರಶ್ನೆ ಬರ್ಬೋದು, ಸಹಜವಾಗಿ ಪ್ರಶ್ನೆ ಬರುತ್ತೋ ಬರ್ದೇ ಇರುತ್ತೋ, ಆದ್ರೆ ಈ ಪ್ರಶ್ನೆ ಒಂದು ನೀತಿಯಾದ ಪ್ರಶ್ನೆ. ಬ್ರದರ್, ನನ್ನ ಮಕ್ಳಿಗಾಗ್ಲಿ ನಮ್ಮವ್ರಿಗಾಗ್ಲಿ ಪಾಪದ ನಾಲೆಜ್ ನಾವ್ ಯಾಕೆ ಕೊಡ್ಬೇಕು? ನಾವು ಒಳ್ಳೆ ವಿಷಯ ಮಾತ್ರ ಕೊಡ್ತೀವಿ ಅಷ್ಟೇ. ಕೆಟ್ಟದವ್ರಿಗೆ ಮಾಹಿತಿನೇ ಕೊಡಕ್ ಇಷ್ಟಪಡಲ್ಲ. ಕೆಟ್ಟದಂದ್ರೆ ಏನಂತ ಹೇಳ್ಕೊಡೋದೇ ಇಲ್ಲ ನಾವು ಅವ್ರಿಗೆ. ಬರೀ ಒಳ್ಳೇದ್ ಮಾತ್ರ ಹೇಳ್ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವ್ಯಾರು ಪರಲೋಕದಲ್ಲಿ ಇಲ್ಲ, ಭೂಲೋಕದಲ್ಲಿ ಇದೀವಿ. ನಮ್ಮ ಮಕ್ಳಿಗಾಗ್ಲಿ ಬೇರೆಯವ್ರಿಗಾಗ್ಲಿ ನಾವ್ ಏನಾದ್ರು ಮಾಹಿತಿ ಕೊಡ್ಬೇಕಾದ್ರೆ ಒಳ್ಳೇದ್ ಮಾತ್ರ ಕೊಡ್ತೀವಿ. ಅಂದ್ರೆ ನಾನು ಒಳ್ಳೇದಂದ್ರೆ ಕೆಟ್ಟದ್ ಹೇಳ್ಕೊಡಿ ಅಂತ ಹೇಳ್ತಾ ಇಲ್ಲ. ಅಂದ್ರೆ ದೇವರ ಚಿತ್ತ ಅನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಕೆಟ್ಟದು ಒಳ್ಳೇದು ಎರಡೂ ನನ್ನ ಮಕ್ಳು ತಿಳಿದಿರ್ಬೇಕು, ಆದ್ರೆ ಒಳ್ಳೇದ್ ಮಾತ್ರ ಆಯ್ಕೆ ಮಾಡ್ಬೇಕು ಅನ್ನೋದು ದೇವ್ರ ಚಿತ್ತ. ಹಂಗದ ಮಾತ್ರಕ್ಕೆ ದೇವರು ಕೆಟ್ಟದಂದ್ರೆ ಏನೋ ಗೊತ್ತಿಲ್ಲದ ರೀತಿಯಲ್ಲಿ ಇರ್ಬೇಕಂತ ದೇವ್ರು ಯಾವಾಗ್ಲೂ ಇಷ್ಟ ಪಡ್ತಾ ಇಲ್ಲ. ಕೆಟ್ಟದಂದ್ರೂ ಗೊತ್ತಿರ್ಬೇಕು ನಿಮ್ಗೆ, ಆದ್ರೆ ಒಳ್ಳೇದ್ ಮಾತ್ರ ಆಯ್ಕೆ ಮಾಡ್ಬೇಕು, ಕೆಟ್ಟದ್ನ ಮಾಡಬಾರ್ದು ಅಲ್ವಾ. ಕೆಟ್ಟದ್ ಏನಂತ ಗೊತ್ತಿಲ್ಲದ್ರೆ ಏನಾಗುತ್ತೆ, ನಾಳೆ ದಿವಸ ಮಕ್ಳು ಇಲ್ಲ ಬೇರೆಯವ್ರು ಏನ್ ಮಾಡ್ತಾರೆ, ಕೆಟ್ಟದ್ ಮಾಡ್ಬಿಟ್ಟು ಯಾಕೆ ಮಾಡ್ದಂದ್ರೆ ಇದು ನನ್ ಕೆಟ್ಟದಂತಾನೆ ಗೊತ್ತೇ ಇಲ್ವಲ್ಲ, ಇದು ಕೆಟ್ಟದಂತ ಹೇಳ್ಕೊಳ್ಳೇ ಇಲ್ವಲ್ಲ ಅನ್ಸ್ಬಿಡ್ತಾರೆ. ದೇವ್ರೇನ್ ಮಾಡ್ತಾರೆ ಅದಕ್ಕೆ, ನೋಡಿ ಇದು ಕೆಟ್ಟದು, ಇದು ಮಾಡಬಾರ್ದು, ಇದು ಒಳ್ಳೇದು ಮಾಡ್ಬೇಕು. ಧರ್ಮಶಾಸ್ತ್ರ ಗೊತ್ತಿದ್ದಿಲ್ಲ ನೀವು, ಇದು ಧರ್ಮೋಪದೇಶ ಕಾಂಡ ಇರ್ಬೋದು, ಆದಿಕಾಂಡದಿಂದ ನೀವು ವಿಮೋಚನಾ ಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗೆ ದೇವರಿಗೆ ಯಾವ್ದು ಹಿಡಿಸುತ್ತೆ, ಯಾವ್ದು ಹಿಡಿಸಲ್ಲ, ಯಾವ್ದು ಪಾಪ, ಯಾವ್ದು ಮಾಡ್ಬಾರ್ದು ಅಂದ್ಬಿಟ್ಟು ಹಲವಾರು ವಿಷಯವನ್ನ ದೇವರು ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಇನ್ನು ಕೂಡ ಓಪನ್ ಆಗಿ ಬರ್ತಿಟ್ಟಿದ್ದಾರೆ. ಹೌದು, ಓಪನ್ ಆಗಿ ತಿಳಿದಿರ್ಲಿ ನಿಮ್ಗೆ ಅಂತ ಅಲ್ವಾ. ಹಾಗನ್ಬಿಟ್ಟು ಏನಲ್ಲ, ಅದು ಪಾಪದ ಪ್ರೇರಣೆ ಅಲ್ಲ. ಕೆಲವೊಂದು ವಿಷಯ ಏನಾಗುತ್ತೆ ಅದರಿಂದ ತಿಳ್ಕೊಳ್ಬೇಕಾಗುತ್ತೆ. ಕೆಲವೊಬ್ಬರು ಓದಿದಾಗ ಇದೇನು ಬರ್ದಿಟ್ಟಿದಾರಲ್ಲ, ಇದೇನು ಅರ್ಥವಾಗ್ತಿಲ್ಲ, ಇದ್ರ ಅರ್ಥ ಏನು ಅಂತ ಹುಡುಕ್ದಾಗ, ಓ ಇದು ಈ ಪಾಪದ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಂತ ನಾಲೆಜ್ ಬಂದ್ಬಿಡುತ್ತೆ. ಆಗ ಈ ಮೈಂಡ್ ಏನಾಗುತ್ತೆ ಅಂದ್ರೆ, ಆ ನಾಲೆಜ್ ಬಂದ್ಮೇಲೆ ಇದನ್ನ ಮಾಡಬಾರ್ದು ಅಂತ ಹೇಳೋ ವಿಷಯಕ್ಕಿಂತ ಏನಪ್ಪಾ ವಿಷಯ ಅಂತ ಹುಡುಕಿ ಅದನ್ನ ಮಾಡುವಂತ ವಿಷಯಕ್ಕೆ ಬೇಗ ಏನಾಗುತ್ತೆ, ರೆಸ್ಪಾನ್ಸ್ ಮಾಡುತ್ತೆ. ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗುತ್ತೆ. ಧರ್ಮಶಾಸ್ತ್ರದಿಂದ ಪ್ರೇರಿತವಾಗಿ ನಮ್ಮ ಅಂಗಾಂಗಗಳಲ್ಲಿ ಏನ್ ಮಾಡ್ತು, ದುರಾಶೆ ಮೂಲಕ ಪಾಪವನ್ನು ಮಾಡುವಂತ ಕೆಲಸಕ್ಕೆ ಅದೇನಾಯ್ತು, ಅದು ತುಂಬಾ ಕನೆಕ್ಟ್ ಆಯ್ತು. ಧರ್ಮಶಾಸ್ತ್ರ ನಮ್ಗೆ ನೀತಿ ಪಾಠ ಕಳ್ಸಿಕೊಟ್ರು. ಆ ನೀತಿ ಬಿದ್ದೋಗಿರೋಂಥ ಮನುಷ್ಯನಿಗೆ ಪಾಪ ಮಾಡೋದಕ್ಕೆ ದುಷ್ಪ್ರೇರಣೆ ಆಗ್ಬಿಡ್ತು. ಆದ್ರಿಂದ ಏನಾಯ್ತು ಅಂದ್ರೆ ಪಾಪ ಮಾಡೋರಾದ್ರು. ಒಂದು ಕ್ವಶನ್, ದೇವ್ರ ಗೊತ್ತಿರ್ಲಿಲ್ವಾ ಈ ರೀತಿ ಧರ್ಮಶಾಸ್ತ್ರ ಕೊಡೋದ್ರಿಂದ? ನೋಡಿ, ಅಪೊಸ್ತಲ ಪಾಲ್ ಈ ರೀತಿ ಬರಿತಾ ಇದಾರೆ ಅಂದ್ರೆ ಇದು ದೇವರ ಆತ್ಮದಿಂದ ಬರಿತಾ ಇದಾರೆ, ಕರೆಕ್ಟ್ ಅಲ್ವಾ? ಸರಿ, ಅಪೊಸ್ತಲ ಪಾಲ್ ಈ ರೀತಿ ಬರೆಯಕ್ಕಿಂತ ಮೊದಲೇ ದೇವ್ರ ಗೊತ್ತು, ನಾನೇನ ಧರ್ಮಶಾಸ್ತ್ರ ಕೊಟ್ರೆ ಅಲ್ಲಿರುವಂತ ಮನುಷ್ಯ ವರ್ಗದವರು, ನಾನು ಯಾರು ಧರ್ಮಶಾಸ್ತ್ರ ಕೊಡ್ತೀವೋ ಆ ಜನಾಂಗದವರು ಪಾಪದಿಂದ ಪ್ರೇರಿತರಾಗಿ ಅವರಲ್ಲಿರುವಂತ ದುರಾಶೆಗಳಿಂದ, ಅವರಲ್ಲಿರುವಂತ ಆನುವಂಶಿಕತೆಯ ಆದಾಮನ ಬೀಳುವಿಕೆಯ
ಅವಿಧೇಯತೆ ಗುಣಾದೇಶಗಳಿಂದ ಅವರು ಬೇಗ ಪಾಪಕ್ಕೆ ತುಂಬಾ ರೆಸ್ಪಾನ್ಸ್ ಮಾಡಿ ಪಾಪವನ್ನ ಮಾಡಕ್ಕೆ ಏನ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಾರೆ. ಪ್ರಾಕ್ಟೀಸ್ ಮಾಡಿ ಪಾಪವನ್ನ ಮಾಡ್ಬಿಡ್ತಾರೆ ಅಂತ ದೇವ್ರಿಗೆ ಗೊತ್ತಿರ್ಲಿಲ್ವಾ ಅಂತ ಕೇಳಿದ್ರೆ ಖಂಡಿತ ದೇವ್ರಿಗೆ ಗೊತ್ತಿತ್ತು. ಅದು ಮಾತ್ರವಲ್ಲ, ದೇವ್ರ ಅನುಮತಿ ಮಾಡಿದೇನಪ್ಪ ಅಂದ್ರೆ ಈ ನಾಲೆಜ್ ಯಾರು ಗೊತ್ತಾಗ್ಬೇಕು, ಈ ನಾಲೆಜ್ ಯಾರು ಗೊತ್ತಾಗ್ಬೇಕು, ದೇವ್ರಿಗೆ ಗೊತ್ತು, ಯಾರು ಗೊತ್ತಾಗಿಲ್ಲ, ಅದು ಯಾರು ಗೊತ್ತಾಗಿಲ್ಲ, ದೇವ್ರ ಮಕ್ಕಳು. ಆ ಮನುಷ್ಯರಿಗೆ ಗೊತ್ತಾಗ್ಬೇಕು. ಮನುಷ್ಯರಿಗೆ ಏನ್ ಗೊತ್ತಾಗ್ಬೇಕಂದ್ರೆ, ದೇವ್ರೆ ನೀವ್ ಕೊಟ್ಟಿರುವಂತ ಧರ್ಮಶಾಸ್ತ್ರ ಪರ್ಫೆಕ್ಟ್, ಆದ್ರೆ ನಾನ್ ಇನ್ ಪರ್ಫೆಕ್ಟ್, ಆ ರೀತಿ ಭಾವನೆ ಮನುಷ್ಯರಲ್ಲಿ ಬರ್ಬೇಕು. ಆದ್ರೆ ಈ ರೀತಿ ಬರ್ಬಾರ್ದು, ದೇವ್ರೆ ನೀವ್ ಕೊಟ್ಟಿರೋ ಒಂದು ಲಾ ಪರ್ಫೆಕ್ಟ್, ನಾನು ಕೂಡ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೀನಿ ಗೊತ್ತಾ ನಿಮ್ಗೆ, ನಾನು ಹಿಂಗ್ ಮಾಡ್ತಾ ಇದೀನಿ ಹಂಗ್ ಮಾಡ್ತೀನಿ ಕರೆಕ್ಟ್ ಆಗಿದ್ದೀನಿ ಗೊತ್ತಾ, ಹಂಗ್ ನಟನೆ ಬೇಡ. ರಿಯಲೈಸ್ ಬೇಕು ದೇವ್ರಿಗೆ, ಆಗ್ತಾ ಇಲ್ಲ ಅಂತ ದೇವ್ರ ಮುಂದೆ ಬರ್ಬೇಕು. ದೇವ್ರ ಪರಿಹಾರ ಇಟ್ಟಿದ್ದಾರೆ, ಅದಕ್ಕೆ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ಈಗೇನಾಯ್ತು, ಧರ್ಮಶಾಸ್ತ್ರದಿಂದ ಪಾಪ ಮಾಡುವಂತ ಪ್ರೇರಣೆ ಬಂತು. ಅದೇನಾಯ್ತು, ಮರಣವನ್ನ ಹುಟ್ಟಿಸುವಂತ ಕೆಲಸ ಮಾಡ್ತು. ಕ್ರಿಸ್ತನ ಪ್ರೀತಿಯ ಸರಸರಿದೆ, ಇದ್ರ ಬಗ್ಗೆ ನಾವು ಇನ್ನು ಸ್ಪಷ್ಟವಾಗಿ ವಿಷಯನ ಅರ್ಥ ಮಾಡ್ಕೊಬೇಕು. ಓದನ ಅದರ ರೋಮಪುರದವರಿಗೆ 3ನೇ ಅಧ್ಯಾಯ 20ನೇ ವಾಕ್ಯ. 3:20 ಬ್ರದರ್. 3:20. ಯಾಕಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಕಂಟಿನ್ಯೂ ಮಾಡಿ. ಧರ್ಮಶಾಸ್ತ್ರದಿಂದ ಪಾಪದ ಹರಿವು ಉಂಟಾಗುತ್ತದಷ್ಟೇ. ಎಲ್ಲಾ ಮನುಷ್ಯರು ನೀತಿ ಏನಂತಿದೆ, ಯಾಕೆಂದ್ರೆ ನ್ಯಾಯ ಪ್ರಮಾಣದಿಂದ ಅಂದ್ರೆ ಧರ್ಮಶಾಸ್ತ್ರದಿಂದ್ರೆ ಪಾಪದ ಅರಿವು ಉಂಟಾಗುತ್ತದಷ್ಟೇ, ಪಾಪದ ನಾಲೆಜ್ ಉಂಟಾಗುತ್ತದಷ್ಟೇ, ಪಾಪದ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಯೋಚನೆ ಮಾಡ್ರಿ. ನಾನ್ ಸುಮ್ನೆನೇ ಇದ್ದೆ, ಪಾಪ ಅಂದ್ರೆ ಏನಂತ ನನ್ಗೆ ಗೊತ್ತಿಲ್ಲ, ನಾನ್ ಪಾಡ್ಗೆ ಹೋಗ್ತಿದ್ದೆ, ಕರೆದ್ಬಿಟ್ಟು ಬಾ ನಿನ್ ಪಾಪ ಅಂದ್ರೆ ಏನಂತ ಹೇಳ್ಕೊಡ್ತೀನಿ ನೋಡು, ಇದು ಪಾಪ, ಈ ವಿಷಯ ನನ್ಗೆ ಗೊತ್ತಿಲ್ಲ ತಾನೆ, ಇದೆ ಪಾಪ ಅಂತ ಹೇಳ್ಬಿಟ್ಟು ಇನ್ಮೇಲೆ ಇದ್ ಮಾಡ್ಬೇಡಪ್ಪ ಅಂದ್ರೆ ನಾನು ಇಲ್ಲಿವರೆಗೆ ಅದನ್ನ ಯೋಚನೆ ಮಾಡೇ ಇಲ್ಲ. ಆದ್ರೆ ಹೇಳದ್ಮೇಲೆ ಏನಾಯ್ತು, ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಡ್ತು. ಈಗ ಮಾಡ್ಬೇಡ ಅಂದಾಗ ಕಷ್ಟ ಆಗ್ತಿದೆ, ಯಾಕಂದ್ರೆ ನನ್ನ ದೇಹ ಏನಾಗ್ತಿದೆ, ಮಾಡ್ಬೇಕು ಅಂತ ಇದೆ. ಏನಾಯ್ತು ಯೋಚನೆ ಮಾಡ್ರಿ. ಇದು ರಿಯಲಿಸ್ಟಿಕ್, ನಾನು ಹೇಳ್ತಿರೋದು ನಿಮ್ಗೆಲ್ಲ ಅರ್ಥವಾಗಿರ್ಬೇಕು. ಕೆಲವೊಂದು ನಾನು ಹೇಳೋ ಪ್ರಕಾರ ಎಲ್ರಿಗೂ ಎಲ್ಲಾ ರೀತಿ ಪಾಪಗಳ ದುಷ್ಪ್ರೇರಣೆ ಇರಲ್ಲ, ಒಬ್ಬೊಬ್ರಿಗೆ ನಾನಾ ತರದ ಒಂದು ವಿಷಯಗಳಿರುತ್ತೆ, ಅವ್ರಿಗೆ ಆದಂತ ಒಂದು ಬಲಹೀನತೆಯಲ್ಲಿ ಇದ್ದೇ ಇರುತ್ತೆ. ಬಟ್ ಧರ್ಮಶಾಸ್ತ್ರ ಈ ರೀತಿ ಒಂದು ವಿಷಯವನ್ನ ಮಾಡ್ತಿರೋದು ದೇವ್ರಿಗೆ ಗೊತ್ತಿದ್ರು ಕೂಡ ದೇವ್ರು ಇದನ್ನ ಅನುಮತಿ ಮಾಡಿದ್ರು. ಯಾಕೆ ದೇವ್ರು ಈ ರೀತಿ ಅನುಮತಿ ಮಾಡಿದ್ರು, ಯಾಕೆ ಈ ತರ ಪರ್ಮಿಷನ್ ಮಾಡಿದ್ರು ಅಲ್ವಾ? ಅಂದ್ರೆ ಈ ಸದುಸೇರ್ ಪರಿಸರೆಲ್ಲ ಏನ್ ಮಾಡ್ತಿದ್ರು, ಮತ್ತೆ ಧರ್ಮಶಾಸ್ತ್ರ ಫಾಲೋ ಮಾಡತಾರ ಇದ್ರಲ್ಲ ದೇವ್ರ ಮುಂದೆ, ಅದು ನಿಜ ಅಲ್ವಾ ಅಂದ್ರೆ ಆಕ್ಟಿಂಗ್, ವೇಷ. ಅದಕ್ಕೆ ಹೇಳೋದು ಅವ್ರಿಗೆ ಕಪಟಿಗಳಾದ ಶಾಸ್ತ್ರಿಗಳೇ. ಕಪಟ ಅಂದ್ರೇನು, ವೇಷ. ಒಳ್ಳೆಯವ್ರ ತರ ನಾವು ಧರ್ಮಶಾಸ್ತ್ರನ 100% ಫಾಲೋ ಮಾಡೋ ತರ ಪರ್ಫೆಕ್ಟ್ ಪೀಪಲ್ ತರ ಆಕ್ಟಿಂಗ್ ಮಾಡ್ತಿದ್ದವರು, ಅದು ದೇವ್ರಿಗೆ ಅಸಹ್ಯ, ಅದು ಮಾಡಬಾರ್ದು. ಆಗಿಲ್ಲ ಅಂತ ದೇವ್ರ ಸನ್ನಿಧಿಗೆ ಬರ್ಬೋದು. ನಾನು ಮೊದ್ಲೇ ನಿಮ್ಗೆ ಹೇಳಿದ್ದೀನಿ ಒಂದು ವಿಷಯ. ಏನ್ ವಿಷಯ ಹೇಳಿದೀನಿ, ಧರ್ಮಶಾಸ್ತ್ರವನ್ನ ಯಾವುದೇ ಮನುಷ್ಯನ ಕೈಯಲ್ಲಿ ಫಾಲೋ ಮಾಡಕ್ ಆಗೋದೇ ಇಲ್ವಾ, ಇಲ್ಲ ಫಾಲೋ ಮಾಡಬಹುದಾ? ನನ್ನ ಪ್ರಶ್ನೆ. ಧರ್ಮಶಾಸ್ತ್ರವನ್ನ ಯಾವುದೇ ಮನುಷ್ಯನಿಗೆ ಫಾಲೋ ಮಾಡಕ್ ಆಗೋದೇ ಇಲ್ವಾ, ಇಲ್ಲ ಫಾಲೋ ಮಾಡಬಹುದಾ? ಮಾಡಬಹುದು. ಓಕೆ ನೋಡ್ರಿ, ಒಂದು ವಿಷಯ ಬರ್ತೀನಿ. ಎಸ್ ನೋಡ್ರಿ, ಈಗ ಧರ್ಮಶಾಸ್ತ್ರ ಕೊಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮ ನಮ್ಗೆ ಹೇಳ್ತಾರೆ ಒಂದ್ ಮಾತು, ಕದಿಬೇಡ್ರಿ ಅಂತ. ಕದಿಬೇಡ್ರಿ ಅಂದ್ರೆ, ಇಲ್ಲ ನನ್ ಕೈಲಿ ಕದಿದೆ ಇರಕ್ಕಾಗಲ್ಲ, ನನ್ ಕದಿಲೇಬೇಕು, ನನ್ ಕದಿತೀನಿ ಅಂತ ಹೇಳ್ತೀವ ನಾವು? ಇಲ್ಲ. ಹೌದಾ? ಕದಿಯೋದ್ರಿಂದ ಏನೇನಾಗುತ್ತೆ ಅಂತ ಹೇಳಿದಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವೇನ್ ಮಾಡ್ತೀವಿ, ಕದಿಯೋದಿಲ್ಲ ಆಗುತ್ತೆ ಅಂದ್ರೆ ಏನರ್ಥ, ನಮ್ಮ ಅಪ್ಪ ಅಮ್ಮ ನಮ್ಗೆ ಆಗದೇ ಇರೋ ಕೆಲಸ ಹೇಳ್ತಾ ಇಲ್ಲ, ಬದಲಾಗಿ ಏನಂತೆ ಆಗುವಂತ ಕೆಲಸನೇ ಹೇಳ್ತಾ ಇದಾರೆ. ಕೊಲೆ ಮಾಡ್ಬೇಡ್ರಿ ಅಂದಿಲ್ಲ, ಕೊಲೆ ಮಾಡ್ತೀನಿ ಹಂಗಂತಿದ್ಯಾ? ಸುಳ್ಳು ಹೇಳ್ಬೇಡ್ರಿ, ಇಲ್ಲ ಸುಳ್ಳೇ ಹೇಳ್ತೀನಿ, ಇಲ್ವಲ್ಲ ಆತರ. ಹೊಡಿತೀನಿ ಅಂತಾರೆ, ಸುಳ್ಳು ಹೇಳಿದ್ರೆ ಹೊಡಿತೀನಿ ಅಂತಾರೆ. ಸುಳ್ಳು ಹೇಳಿದ್ರೆ ಹೊಡಿತೀನಿ ಅಂತ ಹೇಳ್ತಾರೆ. ಆದ್ರೆ ಏನ್ ಮಾಡ್ದಲ್ಲ ಅಂದ್ರೆ, ಈಗ ನೋಡಿ, ಸುಳ್ಳು ಅಂದ್ರೆ ಒಂದು ನಾಲೆಜ್ ಬಂದಾಗ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದ್ ಸರ್ಟೆನ್ ನಾಲೆಜ್ ಬಂದಾಗ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಹೊರಡಿರುವಂತ ಪ್ರತಿ ಮನುಷ್ಯನಿಗೆ ನೋಡಿ, ಈಗ ಇಡೀ ಲೋಕಕ್ಕೆ ಧರ್ಮಶಾಸ್ತ್ರ ಇಲ್ಲ ಆಗಂಬಿಟ್ಟು ಎಲ್ರು ಸುಳ್ಳು ಹೇಳ್ತಾ ಇದ್ರ, ಎಲ್ರು ಕೊಲೆ ಮಾಡ್ತಾ ಇದ್ರ, ಎಲ್ರು ಇದ್ ಮಾಡ್ತಾರ. ಅವ್ರಿಗೆ ಗೊತ್ತು ಕೊಲೆ ಮಾಡೋದು ಪಾಪ, ಸುಳ್ಳು ಹೇಳೋದು ಪಾಪ, ನಾನ್ ಮಾಡಲ್ಲ, ನಾನು ಒಳ್ಳೆಯವನು ಅಂದ್ರೆ ಇದೆಲ್ಲ ನಾನ್ ಮಾಡ್ಬಾರ್ದು ಅಂತ ಅವ್ರಿಗೂ ಗೊತ್ತಿದೆ. ನಮ್ ನೋಡಿರುವಂತ ನೀತಿ ನಮ್ಗೆ ಗೊತ್ತಿದೆ, ಕರೆಕ್ಟ್ ಆಗಿ ಗೊತ್ತಿದೆ ಆ ವಿಷಯ. ಹಾಗಂತ ಧರ್ಮಶಾಸ್ತ್ರ
ಏನಲ್ಲ ಧರ್ಮಶಾಸ್ತ್ರ ಫಾಲೋ ಮಾಡಕ್ಕಾಗದೇ ಇರುವಂತ ವಿಧಿವಿಧಾನಗಳಲ್ಲ. ಧರ್ಮಶಾಸ್ತ್ರ ಇಸ್ ಬೇಸಿಕ್ ಫಂಡಮೆಂಟಲ್. ಪ್ರತಿಯೊಬ್ಬ ಮನುಷ್ಯನ ಒಬ್ಬ ಭೂಮಿಯಲ್ಲಿ ಸುಕ್ಷೇಮವಾಗಿ ಅವನು ಒಳ್ಳೆಯವನಾಗಿ ಬದುಕೋದಕ್ಕಿರುವಂತ ಒಂದು ದಾರಿ ಮಾರ್ಗವೇ ಧರ್ಮಶಾಸ್ತ್ರ. ಧರ್ಮಶಾಸ್ತ್ರದ ಯಾವುದೇ ಮಿಸ್ಟೇಕ್ ಇಲ್ಲ. ಆದ್ರೆ ಧರ್ಮಶಾಸ್ತ್ರವನ್ನ ಫಾಲೋ ಮಾಡುವಂತ ಮನುಷ್ಯನ ಒಂದು ಸ್ಕೇಲ್ ತಗೊಂಡು ನೋಡಿದಾಗ ಏನಿದೆ, ಕಷ್ಟ ಇದೆ. ಕ್ಯಾನ್ಸರ್ ಇದೆ, ಕ್ಯಾನ್ಸರ್ನ ಗುಣಪಡಿಸಕ್ಕೆ ಔಷಧಿ ಇದೆ, ಕ್ಯಾನ್ಸರ್ನ ಗುಣಪಡಿಸಬಹುದು. ಆದ್ರೆ ಔಷಧಿನ ತಗೊಳ್ಳೋಂತ ಸಾಮರ್ಥ್ಯ ನನ್ನ ದೇಹಕ್ಕೆ ಇಲ್ಲ, ತಗೊಳಕ್ ಆಗ್ತಾ ಇಲ್ಲ. ನನ್ನ ದೇಹ ಆ ಔಷಧಿನ ತಗೊಂಡೋಗಿ ಆ ಕ್ಯಾನ್ಸರ್ ಇರುವಂತ ಸಮಸ್ಯೆನ ಸರಿಪಡಿಸುವಂತ ಒಂದು ಕೆಲಸ ಮಾಡುವಂತ ಪರಿಸ್ಥಿತಿ, ಆ ಸಿಸ್ಟಮ್ ಕರಪ್ಟ್ ಆಗ್ಬಿಟ್ಟಿದೆ. ಅದೇ ಒಂದು ಔಷಧಿನ ಬೇರೆ ಅದೇ ಕ್ಯಾನ್ಸರ್ ರೋಗ ಇರುವಂತ ಬೇರೆ ವ್ಯಕ್ತಿ ಕೊಟ್ರೆ ಕ್ಯೂರ್ ಆಗ್ತಾ ಇದಾರೆ. ನನ್ನ ಕೈಲಿ ಆಗ್ತಿಲ್ಲ ನೋಡ್ರಿ. ಇದು ಬೆಸ್ಟ್ ಆನ್ ಬಲಹೀನತೆ. ಒಬ್ಬ ಮನುಷ್ಯನ ಪಾಪದಲ್ಲಿ ಎಷ್ಟರ ಮಟ್ಟಿಗೆ ಬಿದ್ದಿರ್ತಾನೆ ಅಂದ್ಬಿಟ್ಟು ಅದು ಏನಲ್ಲ ಈಕ್ವಲ್ ಅಲ್ಲ. ಮೇ ಬಿ ಆ ಪರ್ಸೆಂಟೇಜ್ ನೀವು ತಗೊಂಡ್ರೆ ಒಂದು 1000% ಅಂತ ಇರ್ಬೋದು, ಶೇಕಡ. ನಾನು ಹೇಳೋದು ಕನ್ಫ್ಯೂಷನ್ ಮಾಡ್ಕೊಂಡ್ಬರ್ರಿ. ಒಂದ್ ವೇಳೆ ಒಂದ್ ವ್ಯಕ್ತಿ ಒಂದು ಏನನ್ಬೋದು, ಒಂದು 50%, ಒಬ್ರು 100%, ಒಬ್ರು 200%, ಒಬ್ರು 500%, ಎಷ್ಟು ಡೀಪ್ ಆಗಿರ್ತಾರಂತ ಯಾರು ಗೊತ್ತಾಗಲ್ಲ ಅವ್ರ ಬಲಹೀನತೆ. ಆದ್ರೆ ಆಲ್ಮೋಸ್ಟ್ ತುಂಬಾ ಜನರು ಏನಾಗಿದ್ದಾರೆ, ಇದೇ ಬಲಹೀನತೆ ಇರೋದ್ರಿಂದ ಧರ್ಮಶಾಸ್ತ್ರವನ್ನ ಏನ್ ಮಾಡಕ್ಕಾಗಿಲ್ಲ, ಅವ್ರ ಕೈಲಿ ಫಾಲೋ ಮಾಡಕ್ಕಾಗಿಲ್ಲ. ಹಾಗಂತ ದೇವ್ರು ಫಾಲೋ ಮಾಡಕ್ಕಾಗದೇ ಇರುವಂತ ಒಂದು ಧರ್ಮಶಾಸ್ತ್ರನ ಇಸ್ರೇಲ್ ಜನರಿಗೆ ಕೊಡ್ಲಿಲ್ಲ. ಹಾಗೇನೋ ಕೊಟ್ರೆ ನೀತಿನ ಅದ ನೀತಿನ ನಿಮ್ಮ ಮಕ್ಕಳನ್ನ ತಗೊಂಡೋಗ್ಬಿಟ್ಟು ಡೈರೆಕ್ಟ್ ಆಗಿ 10ನೇ ಕ್ಲಾಸ್ ಇಲ್ಲ ಅಂದ್ರೆ 1ನೇ ಕ್ಲಾಸ್ ಹೋಗೋದಂತ ಮಗುನ ತಗೊಂಡೋಗ್ಬಿಟ್ಟು ಡೈರೆಕ್ಟ್ ಆಗಿ 10ನೇ ಕ್ಲಾಸ್ ನೀನು ಓದ್ಲೇಬೇಕು, 1ನೇ ಕ್ಲಾಸ್ ಸೇರ್ಸಲ್ಲ ಅಂತ ಏನು ಓದಿಸಕ್ಕಾಗುತ್ತಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಇಲ್ಲೇ ಓದ್ಬೇಕು, ಇಲ್ಲೇ ಪಾಸ್ ಮಾಡ್ಬೇಕಂದ್ರೆ ಹೆಂಗಿರುತ್ತೆ? ನಿಮ್ ಮಕ್ಳು ನೋಡ್ರಿ, ಚಿಕ್ಕ ಮಕ್ಳು 1ನೇ ಕ್ಲಾಸ್ ಮಗುನ್ ತಗೊಂಡ್ಬಿಟ್ಟು 10ನೇ ಕ್ಲಾಸ್ ಪಾಠ ನೀವ್ ಹೇಳ್ಕೊಟ್ಟು ಇಲ್ಲೇ ಪಾಸ್ ಮಾಡ್ಬೇಕಂದ್ರೆ ಹೆಂಗಿರುತ್ತೆ? ನಾವೇ ಮಾಡಲ್ಲ, ಅವ್ರ ಕೈಲಿ ಆಗ್ದಿರೋಂತ ಕೆಲಸ ನಾವೇ ಮಾಡಲ್ಲ. ನಮ್ ತಂದೆ ದೇವರು ಧರ್ಮಶಾಸ್ತ್ರನ ಫಾಲೋ ಮಾಡಕ್ ಆಗಲ್ಲ ಅಂತ ಗೊತ್ತಿದ್ದು ಕೊಟ್ಬಿಡ್ತಾರ? ಇಲ್ವೇ ಇಲ್ಲ. ಧರ್ಮಶಾಸ್ತ್ರ ಫಾಲೋ ಮಾಡಕ್ ಆಗುತ್ತೆ ನನ್ನ ಮಕ್ಕಳೇ ಅಂತ ದೇವ್ರು ಹೇಳ್ತಾ ಇದಾರೆ. ಫಾಲೋ ಮಾಡಕ್ ಆಗುತ್ತೆ, ನಿಮ್ ಕೈಲಾಗುತ್ತೆ. ಆದ್ರೆ ಈ ಧರ್ಮಶಾಸ್ತ್ರ ನಿಮ್ಗೆ ಏನ್ ತೋರಿಸ್ಕೊಡುತ್ತೆ ಅಂದ್ರೆ ನೀವ್ ಎಷ್ಟ್ರ ಮಟ್ಟಿಗೆ ಬಿದ್ದೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಬೇಸಿಕ್ ಆಗಿರುವಂತ ಈ ಒಂದು ಧರ್ಮಶಾಸ್ತ್ರನ ಫಾಲೋ ಮಾಡಕ್ ಆಗದಿರೋಂತ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ತೀರಾ ಅಂದ್ರೆ ನಿಮ್ಮ ಬಲಹೀನತೆ ಎಷ್ಟು ಡೀಪ್ ಆಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ರಿ. ಆ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ ದೇವ್ರು, ಅದನ್ನ ಮನುಷ್ಯರಿಗೆ ತಿಳುವಳಿಕೆ ಬರ್ಲಿ. ನಾನ್ ಪರ್ಫೆಕ್ಟ್ ನೀತಿ ನ್ಯಾಯನ ನಿಮ್ ಕೈಲಿ ಫಾಲೋ ಮಾಡಕ್ ಆಗದ ರೀತಿಲಿ ನನ್ನಿಂದ ಎಷ್ಟು ದೂರ ಹೋಗಿದ್ದೀರಾ ಅಲ್ವಾ? ನೋಡ್ರಿ, ಅದಕ್ಕೆ ಒಂದು ವಾಕ್ಯ ಹೇಳ್ತಾರಲ್ವಾ, ಈ ಇವ್ರನ್ನ ಏನ್ ಮಾಡ್ತಾರೆ ದೇವ್ರು, ನೋವನ ಏನ್ ಮಾಡ್ತಾರೆ, ಅಡಗಿನಿಂದ ಈಚೆ ಬರ್ಬೇಕಾದ್ರೆ ಅಲ್ಲೊಂದು ಮಾತು ಹೇಳ್ತಾರೆ. ಆದಿಕಾಂಡ 9ನೇ ಅಧ್ಯಾಯನ ಬನ್ರಿ. ಒಂದ್ ನಿಮಿಷ. 28ನೇ ಅಧ್ಯಾಯ 21ನೇ ವಾಕ್ಯ ನೋಡ್ರಿ. ಆದಿಕಾಂಡ 8ನೇ ಅಧ್ಯಾಯ 21ನೇ ವಾಕ್ಯ. 8:21. ಹೌದು. ಅಂದರೆ ಯೆಹೋವನಿಗೆ ಗಮಗಮಿಸಲು ಆದ ಬರದ 20 ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞ ವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲಾ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದ್ದನು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನು ಹೃದಯದೊಳಗೆ ಮನುಷ್ಯರ ಮನಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ನಾನು ಏನ್ ನೋಡಿ, ಸಾಕು ಇಲ್ಲಿ ನೋಡ್ರಿ, ಗಮನಿಸ್ರಿ. ಮನುಷ್ಯರ ಹೃದಯವು ಹೆಂಗಿದೆ? ಚಿಕ್ಕಂದಿನಿಂದ ಕಲ್ಪನೆ, ಚಿಕ್ಕಂದಿನಿಂದಲೇ ಮಗುವಾಗಿರ್ಬೇಕಾದ್ರೆ ಕೆಟ್ಟದಾಗಿದೆ. ಕರೆಕ್ಟಾ? ಹಾಗನ್ಬಿಟ್ಟು ಕೆಟ್ಟದಾಗಿದೆ ಅಂದ್ಬಿಟ್ಟು ದೇವ್ರು ನಾನು ಇನ್ಮೇಲೆ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತಾರ? ಇಲ್ಲ. ಏನಂತಿದ್ರ? ನಾನೇನ್ ಮಾಡಲ್ಲ, ಎಲ್ಲಾ ಜೀವಿಗಳನ್ನ ಸಂಹಾರ ಮಾಡಲ್ಲ. ಅವ್ರು ಬಿದ್ದೋಗ್ಬಿಟ್ಟಿದ್ರ, ಅಷ್ಟು ಡೀಪ್ ಆಗಿ ಬಿದ್ದಿದ್ರ ಅವರು. ಪಾಪ ಆ ನನ್ನಿಂದ ಎಷ್ಟು ದೂರ ಹೋಗ್ಬಿಟ್ಟಿದ್ರ ಗೊತ್ತಾ ನೀವು?
ನಿಮ್ಮ ಹೃದಯದ ಕಲ್ಪನೆ ಆಲೋಚನೆಗಳು ತುಂಬಾ ಡೀಪ್ ಆಗಿ ನನ್ನಿಂದ ತುಂಬಾ ಕತ್ಲೆಯಲ್ಲಿ ಹೋಗ್ಬಿಟ್ಟಿದ್ದೀರಾ ನೀವು ಅಲ್ವಾ. ನಿಮ್ಗೆ ಇಲ್ಲಿಂದ ಮೇಲೆ ಕರ್ಕೊಂಬರಕ್ಕೆ ಏನಾದ್ರು ಪರಿಹಾರ ಮಾಡ್ಬೇಕು ಹೊರತು ನೀವು ದೂರ ಹೋಗ್ಬಿಟ್ಟಿದ್ದೀರಾ ಅಂತ ನಿಮ್ಮನ್ನ ಸಾಯಿಸೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಅಲ್ವಾ. ನಿಮ್ಮನ್ನ ಹೆಂಗ್ ಮತ್ತೆ ಕರ್ಕೊಂಬರ್ಲಿ ನನ್ನ ಹತ್ರ? ದೇವ್ರ ಆಲೋಚನೆ. ಈ ಆಲೋಚನೆ ಮೊದಲ ದಾರಿ ಏನ್ ಗೊತ್ತಾ? ಮೊದಲ ಹೆಜ್ಜೆ ಧರ್ಮಶಾಸ್ತ್ರ. ಧರ್ಮಶಾಸ್ತ್ರವನ್ನ ಕೊಡದೆ ದೇವ್ರ ಒಂದು ವ್ಯಕ್ತಿನ ಪಾಪಿ ಅಂತ ಹೇಳಕ್ಕಾಗಲ್ಲ. ಧರ್ಮಶಾಸ್ತ್ರ ಅವನ್ನ ಪಾಪಿ ಅಂತ ತೋರಿಸ್ಬೇಕು. ನಾನು ಎಷ್ಟು ಕೆಟ್ಟವನು ಅಂತ ರಿಯಲೈಸೇಷನ್ ಎಲ್ಲಿಂದ ಬರ್ತಿದ್ಯ ಅಂದ್ರೆ ಧರ್ಮಶಾಸ್ತ್ರ ಮೂಲಕವೇ ಬರ್ತಾ ಇತ್ತು. ಕರೆಕ್ಟಾ? ಧರ್ಮಶಾಸ್ತ್ರ ಇಲ್ಲ ಅಂದ್ರೆ ಆ ಪಾಪದ ರಿಯಲೈಸೇಷನ್ ಇರಲಿಲ್ಲ. ನಾನು ಇಷ್ಟು ದೇವರ ಮುಂದೆ ದ್ರೋಹಿ ಆಗಿದ್ದೀನಿ ನೋಡಿ, ಈ ಪಾಪವನ್ನ ನಾನು ಮಾಡ್ತಾ ಇದ್ದೀನಿ, ನನಗೆ ಬಿಡಕ್ಕಾಗ್ತಿಲ್ಲ, ಆದ್ರೆ ದೇವ್ರು ಬೇಡ ಅಂತ ಹೇಳಿದ್ದಾರೆ ಆದ್ರೂ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ದೇವರ ಮುಂದೆ ತನ್ನ ತಗ್ಗಿಸ್ಕೊಳ್ಳುವಂತ ಭಾವನೆ ಆಗ್ಲಿ, ತನ್ನಿರುವಂತ ಪಾಪದ ವಿಷಯಗಳಾಗ್ಲಿ ಆ ನಾಲೆಜ್ ಅವನಿಗೆ ಬರ್ತಾ ಇರ್ಲಿಲ್ಲ. ಆಮೇಲೆ ಅವ್ನಿಗೆ ಆ ಧರ್ಮಶಾಸ್ತ್ರ ಕೊಡದೆ ಹೋಗ್ಬಿಟ್ಟು ಅವ್ನು ಪಾಪಿ ಅಂತ ಹೇಳಿದ್ರು ಮನುಷ್ಯ ಒಪ್ಕೊಳ್ತಾ ಇರ್ಲಿಲ್ಲ ಅಲ್ವಾ. ದೇವ್ರೇನ್ ಮಾಡ್ತಿದ್ರು? ಈ ಧರ್ಮಶಾಸ್ತ್ರನ ಕೊಡೋದ್ರಿಂದ ಅವ್ನಿಗೆ ಏನಾಯ್ತು? ಆ ಪಾಪದ ನಾಲೆಜ್ ಬರ್ಲಿ ಅಂತಾನೆ ಕೊಡ್ತಿದ್ರು. ನಾನು ಎಷ್ಟು ಮಟ್ಟಿಗೆ ಧರ್ಮಶಾಸ್ತ್ರನ ಫಾಲೋ ಮಾಡಕ್ಕಾಗದ ರೀತಿಯಲ್ಲಿ ಕಾಣಿಸ್ಕೊಳ್ಪಡ್ತಿದ್ದೀನಿ ಅನ್ನೋಂತ ನಾಲೆಜ್ ಅವ್ನ್ ಬರ್ಲಿ ಅಂತಾನೆ ಕೊಡ್ತಿದ್ರು. ಆದ್ರಿಂದ ಈ ಧರ್ಮಶಾಸ್ತ್ರದಿಂದ ಯಾರು ಏನಾಗ್ಲಿಲ್ಲ? ನೀತಿವಂತರು ಆಗ್ತಾ ಇರ್ಲಿಲ್ಲ ಅಲ್ವಾ. ಕ್ರಿಸ್ತನ್ ಪ್ರೀತಿಯ ಸಹೋದರರೇ, ಅದಕ್ಕೆ ನಾವು ಓದಿದ್ವಿ, ಪಾಪದ ಹರುಹು ಎಲ್ಲಿಂದ ಬಂತು ಅಂದ್ರೆ ಧರ್ಮಶಾಸ್ತ್ರದಿಂದಲೇ ಬಂತು. ಅದಕ್ಕೆ ಇಲ್ಲಿ ಸಹೋದರ ಮಾತಾಡ್ಬೇಕಾದ್ರೆ ನೋಡ್ರಿ, ನಮ್ಮ ದೇಹದ ಅಂಗಾಂಗಗಳಲ್ಲಿ ಏನಾಗಿದೆ? ಪಾಪ ಅಡಗಿರೋದ್ರಿಂದ ಪಾಪದ ವಾತಾವರಣ ಇದ್ರೆ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ದೇಹ ಏನಾಗುತ್ತೆ? ರೆಸ್ಪಾನ್ಸ್ ಮಾಡ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ನನ್ನ ನೋಡೆ ಆ ಒಂದು ಪಾಪ ವಿಷಯ ಇದೆ, ಹೊರಗೆ ಕೂಡ ಪಾಪ ಇದ್ದಾಗ ಅದಕ್ಕೆ ತುಂಬಾ ಬೇಗ ಕನೆಕ್ಟ್ ಆಗ್ತಿದೆ. ಧರ್ಮಶಾಸ್ತ್ರವನ್ನು ಕೂಡ ಹೇಳಿದ್ರು ಕೂಡ ಆ ಒಂದು ಬಿದ್ದೋಗಿರೋಂಥ ಮನುಷ್ಯನ ಗುಣ ಹೆಂಗ್ ನೋಡ್ತಿದ್ರೆ ಅದ್ರಲ್ಲಿ ಏನ್ ಪಾಪ ಇದೆ ಅಂತ ನೋಡ್ತಾ ಇದೆ. ಅದ್ರಲ್ಲಿರುವಂತ ಪಾಪವನ್ನ ನನ್ನ ಅಂಗಗಳು ಏನ್ ಮಾಡ್ತಿದ್ದೆ? ಆ ರೀತಿ ಭಾವನೆಗಳೆಲ್ಲ ನಾನು ಕಾಣಿಸ್ಕೊಳ್ಪಡ್ತಾ ಇದ್ದೀನಿ ಅಲ್ವಾ. ಆದ್ರಿಂದ ಈ ಎಲ್ಲ ಕೆಟ್ಟ ವಿಷಯಗಳು ಎಲ್ಲಿಂದ ಇದೆ? ಈ ಕೋಪ, ಅಸೂಯೆ, ಇದೆಲ್ಲ ಕೂಡ ನಮ್ಮ ಅಂಗಾಂಗಗಳಲ್ಲಿ ಬೆರ್ತೋಗಿದೆ. ನನ್ನ ಶರೀರಾದಿನ ಸ್ವಭಾವಗಳಲ್ಲಿ ಕಾಣಿಸ್ಕೊಳ್ಪಡ್ತಾ ಇದೆ. ಬಿದ್ದೋಗಿರುವಂತ ಸ್ವಭಾವದಲ್ಲಿ ಇದೇ ಬೇಸ್ ಆಗಿರೋದು. ಬೇಸ್ ಅಂದ್ರೆ ಫೌಂಡೇಶನ್ ಇದೇ ಇರೋದು, ಇದೇ ರೂಲ್ ಮಾಡ್ತಾ ಇರೋದು. ನನ್ನ ರೂಲ್ ಮಾಡ್ತಾರೆ ಈ ಸಿಸ್ಟಮ್. ಈಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅರ್ಥ ಮಾಡ್ಕೊಳ್ರಿ, ಈ ಒಂದು ವಿಷಯವನ್ನ ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕಾದ್ರೆ ದೇವ್ರ ಅದಕ್ಕೆ ಏನ್ ಮಾಡ್ತಾ ಇಲ್ಲ ನಮ್ಗೆ ಅಂದ್ರೆ, ದೇವ್ರ ಹತ್ರ ಬಂದಿದ ತಕ್ಷಣವೇ ನಾವು ಪಾಪವನ್ನ ಬಿಡ್ಬೇಕಂದ್ರೆ ದೇವ್ರು ಯಾವತ್ತಾದ್ರೂ ಇಷ್ಟ ಪಡ್ತಾ ಇದ್ದಾರಾ? ಇಲ್ವೇ ಇಲ್ಲ. ಪಾಪವನ್ನ ಬಿಡಕ್ಕೆ ನಮ್ಗೆ ಕೃಪೆ ಮೇಲೆ ಕೃಪೆ ಕೊಡ್ತಾರೆ. ಯಾಕಂದ್ರೆ ಗೊತ್ತು ದೇವರಿಗೆ ನಾವು ಎಷ್ಟು ವೀಕ್ ಆಗಿದ್ದೀವಿ, ನಾವು ಎಷ್ಟು ಬಲಹೀನರಾಗಿದ್ದೀವಿ. ಈ ಕೆಲಸನ ಇಮಿಡಿಯೇಟ್ ನನ್ನ ಕೈಲಿ ಮಾಡಕ್ಕಾಗಲ್ಲ, ಆದ್ರೆ ಮಾಡಕ್ಕೆ ಕಾಲಾವಕಾಶ ಕೊಡ್ತಾರೆ, ಕೃಪೆನ ಕೊಡ್ತಾರೆ, ಸತ್ಯವನ್ನ ಕೊಡ್ತಾರೆ, ದೇವರ ಆತ್ಮವನ್ನು ಕೊಡ್ತಾರೆ. ಇದೆಲ್ಲದ ಉಪಯೋಗದಿಂದ ನಾನಾಗಿಯೇ ಪಾಪವನ್ನ ಏನ್ ಮಾಡ್ಬೇಕು? ಬಿಡ್ಬೇಕು. ದೇವರಿಂದ ತೆಗೆದಾಕೋದು ಕಷ್ಟನಾ ಇದು? ಈಗ ನಾವು ಮಾಡೋಂಥ ಪಾಪ ಕೃತ್ಯಗಳೆಲ್ಲ ಎಲ್ಲಿ ಸ್ಟೋರೇಜ್ ಆಗಿದೆ? ನನ್ನ ಬ್ರೈನ್ ಅಲ್ಲಿ ಇದೆಯಾ? ನನ್ನ ಮೆದುಳಿನಲ್ಲಿ ನನ್ನ ಎಲ್ಲಾ ವಿಷಯಗಳು ಎಲ್ಲಿ ಇದೆಯಾ? ನನ್ನ ಮೈಂಡ್ ಸ್ಟೋರ್ ಆಗಿದೆಯಾ? ಇರುತ್ತೆ ಬರ್ತವೆ ಅಲ್ವಾ. ನಾವು ಮಾಡಿದ ಈಗ ದೇವ್ರ ಮನಸ್ಸು ಮಾಡಿದ್ರೆ ಅಲ್ವಾ, ನಮ್ಮ ಬರೀ ಪಾಪದ ವಿಷಯ ಮಾತ್ರ ಅಲ್ಲಿಂದ ಎರೇಸ್ ಮಾಡಕ್ಕಾಗಲ್ವಾ ದೇವರಿಂದ? ಕಂಪ್ಯೂಟರ್ ಅಲ್ಲಿ ಡಿಲೀಟ್ ಮಾಡ್ತೀವಲ್ಲ, ಡಿಲೀಟ್ ಎಲ್ಲ ಸೆಲೆಕ್ಟ್ ಮಾಡ್ಬಿಟ್ಟು ಆಯಾ ಫೈಲ್ ಬೇಡ ಅಂದ್ಬಿಟ್ಟು ಒಂದೇ ಒಂದು ಬಟನ್ ಹಿಂಗ್ ಪ್ರೆಸ್ ಮಾಡಿದ್ರೆ ಡಿಲೀಟ್ ಮಾಡಕ್ಕಾಗಲ್ವಾ ದೇವ್ರಿಗೆ? ಮಾಡಬಹುದು. ಆದ್ರೆ ದೇವ್ರ ಅದ್ ಮಾಡಲ್ಲ. ಮಾಡಿದ್ರೆ ಅನೀತಿ ಆಗುತ್ತೆ. ಮಾಡಿದ್ರೆ ಏನಾಗುತ್ತಂದ್ರೆ, ದೇವರು ನಮ್ಮನ್ನ ನಮ್ಮನ್ನ ಸ್ವತಂತ್ರವಾಗಿ ಸೃಷ್ಟಿ ಮಾಡದೆ ಒಬ್ಬ ದಾಸನಾಗಿ ಸೃಷ್ಟಿ ಮಾಡ್ತಾರ ಅನ್ಸ್ಬಿಡುತ್ತೆ. ಅಂದ್ರೆ ಏನರ್ಥ? ಇದೊಂದು ರೋಬೋಟ್, ನಾನೇನ್ ಇಷ್ಟಪಡ್ತೀನಿ ಅದೇ ಸಾಫ್ಟ್ವೇರ್ ಮಾತ್ರ ಇದ್ರಲ್ಲಿ ಇರ್ಬೇಕು, ನಾನು ಇಷ್ಟಪಡ್ತಿರೋ ಸಾಫ್ಟ್ವೇರ್ ಡಿಲೀಟ್ ಮಾಡ್ತೀನಿ ಅಂದ್ಬಿಟ್ರೆ ನಾವು ಒಬ್ಬ ಯಂತ್ರ ಮಾಡೋರಾಗ್ತೀವಿ. ಆದ್ರೆ ದೇವ್ರು ಆ ರೀತಿ ಇಷ್ಟಪಡ್ತಾ ಇಲ್ಲ. ನಾವಾಗಿಯೇ ದೇವರಿಗೆ ಇಡಿಸಿರುವಂತ ಕಾರ್ಯವನ್ನ ಬಿಡ್ಬೇಕು, ಅದನ್ನ ನಾವು ತ್ಯಜಿಸ್ಬೇಕು. ನಾವೇ ಡಿಲೀಟ್ ಮಾಡ್ಬೇಕು, ದೇವ್ರು ಡಿಲೀಟ್ ಮಾಡಕ್ ಹೋಗಲ್ಲ. ನಾವೇ ಅದನ್ನ ಡಿಲೀಟ್ ಮಾಡಕ್ಕೆ ಸಮಯ ತಗೋಬೇಕು. ನನ್ ತುಂಬಾ ಇಷ್ಟ, ಅದನ್ನ ನಾನು ಡಿಲೀಟ್ ಮಾಡ್ಬೇಕು, ಮಾಡೋಂಥ ಗುಣಗಳು ಬೆಳೆಸ್ಕೊಬೇಕು ಅಲ್ವಾ. ಅದಕ್ಕೆ ದೇವ್ರೇನ್ ಮಾಡ್ತಾರೆ? ಸಮಯ ಕೊಡ್ತಾರೆ. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ದೇಹದಲ್ಲಿ ಈ ಬಿಳಿ ರಕ್ತ ಕಣಗಳು ಇದೆ ಅಲ್ವಾ. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು. ಬಿಳಿ ರಕ್ತ ಕಣಗಳ ಒಂದು ಕೆಲಸ ಏನಪ್ಪಾ ಅಂತ ನೋಡಿದಾಗ ಏನ್ ಮಾಡುತ್ತೆ ಗೊತ್ತಾ? ಅದು ರೋಗಗಳ ಜೊತೆಗೆ ಹೋರಾಡುತ್ತೆ. ಒಬ್ಬ ಸೋಲ್ಜರ್ ತರ ಕೆಲಸ ಮಾಡುತ್ತೆ ಅಲ್ವಾ. ಆ ಒಂದು ಹೋರಾಟದ ಕೆಲಸ ಮಾಡುತ್ತೆ. ಕೆಂಪು ರಕ್ತ ಕಣಗಳು ಬೇರೆ ಒಂದು ಕೆಲಸ ಮಾಡ್ತಾ ಇರ್ಬೇಕು ನೋಡಿ. ನಿಮ್ ದೇಹನ ಒಂದು ಕಾರ್ಖಾನೆ ತರ ಕೆಲಸ ಮಾಡುತ್ತೆ. ಈ ಕೆಂಪು ರಕ್ತ ಕಣಗಳು ಏನಾಗುತ್ತದೆ? ದೇಹದಲ್ಲಿರುವಂತ ಹಲವಾರು ಭಾಗಕ್ಕೆ ಆಹಾರನ ಸಪ್ಲೈ ಮಾಡೋದು, ಬೇರೆ ಬೇರೆ ಕೆಲಸಗಳು ಮಾಡಿದ್ರೆ
ಈ ಬಿಳಿ ರಕ್ತ ಕಣಗಳು ಏನ್ ಮಾಡ್ತಿರುತ್ತಂದ್ರೆ ದೇಹದಲ್ಲಿ ಬರುವಂತ ವಿಷಕಾರದ ಕ್ರಿಮಿಗಳನ್ನ ನಾಶ ಮಾಡೋದ್ರಲ್ಲಿ, ಅದನ್ನ ಸಾಯಿಸೋದ್ರಲ್ಲಿ ಅಂತ ವಿಷಯಗಳು ಏನ್ ಮಾಡುತ್ತೆ ಅಂದ್ರೆ ಹೋರಾಡಿ ದೇಹದಲ್ಲಿ ಬರುವಂತ ನಮ್ಮ ದೇಹಕ್ಕೆ ಅಪಾಯಕಾರಿಯಾದ ವಿಷಯಗಳ ಜೊತೆ ಹೋರಾಡುವಂತ ಕೆಲಸ ಮಾಡ್ತಾರೆ. ಅದೇ ಕ್ರಿಸ್ತಲ್ ಪ್ರೀತಿಯ ಸರಸರೇ, ಕೆಲವೊಂದು ವೈರಸ್ ಇರುತ್ತೆ ನೋಡ್ರಿ, ವೈರಸ್ ತುಂಬಾ ಡೇಂಜರಸ್ ವೈರಸ್ ಏನ್ ಮಾಡುತ್ತಂದ್ರೆ ಈ ಬಿಳಿ ರಕ್ತ ಕಣಗಳನ್ನ ಕಂಟ್ರೋಲ್ ಮಾಡುವಂತ ಒಂದು ಹೆಡ್ ಇರುತ್ತೆ. ಒಂದು ಬಿಳಿ ರಕ್ತ ಕಣಗಳನ್ನ ಇಲ್ಲ 2 ಬಿಳಿ ರಕ್ತಗಳನ್ನ ಹೊಡೆದ್ರು ನಾಶ ಮಾಡಿದ್ರು ಅದಕ್ಕೇನು ಎಫೆಕ್ಟ್ ಆಗಲ್ಲ, ನಮ್ಗೆ ಯಾವುದೇ ಒಂದು ರೋಗ ಬೇಗ ಅಟ್ಯಾಕ್ ಆಗಲ್ಲ. ಆದ್ರೆ ಈ ಬಿಳಿ ರಕ್ತ ಕಣಗಳನ್ನ ಕಂಟ್ರೋಲ್ ಮಾಡುವಂತ ಹೆಡ್ ಇದೆ ನೋಡಿ, ಹೆಡ್ನ ಏನಾದ್ರು ಹೊಡೆದು ಬಿಟ್ರೆ ಅದನ್ನ ನಾಶ ಮಾಡಿದ್ರ ಸಿಸ್ಟಮ್, ನಮ್ಗೊಂದು ಸಿಸ್ಟಮ್ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ ಟೈಮ್ ಇಲ್ಲ ನಮ್ಗೆ. ಇದಕ್ಕೆಲ್ಲ ಈಗ ಈ ರಕ್ತ ಹಿಂಗೆ ಹೋಗ್ಬೇಕು ಸುಮ್ಸಿನ ಹೋಗ್ತಾ ಇದೆಯಲ್ಲ, ಅದ್ರ ಪಾಡಿಗೆ ಏನಾದ್ರು ರಕ್ತಗಳು ಹೋಗ್ತಿದ್ಯಾ, ಬಿಳಿ ರಕ್ತಗಳು ಅದ್ರ ಪಾಡಿಗೆ ಕೆಲಸ ಮಾಡುತ್ತಾ ಇಲ್ಲ, ಅದಕ್ಕೆ ಕೂಡ ಒಂದು ನಾಲೆಜ್ ಇದೆ, ದೇವ್ರು ಅದನ್ನ ಇನ್ಬಿಲ್ಡ್ ಕೊಟ್ಟಿದ್ದಾರೆ. ಅದನ್ನ ಅದು ಶತ್ರುಗಳ ಜೊತೆ ಹೋರಾಡಬೇಕು. ಇದು ಶತ್ರು ಅಂತ ಇನ್ಫಾರ್ಮೇಶನ್ ಫಸ್ಟ್ ಗೊತ್ತಾಗ್ಬೇಕು, ಹೊರಡ ಬರ್ತಾರ ಶತ್ರು ಈ ರೋಗದ ಜೊತೆಗೆ ಈ ವೈರಸ್ ಜೊತೆಗೆ ಹೋರಾಡೋದನ್ನ ಸಾಯಿಸ್ರಿ ಅಂತ ಇನ್ಫಾರ್ಮೇಶನ್ ಬರಬೇಕು. ಆ ಇನ್ಫಾರ್ಮೇಶನ್ ಸಿಗೋದೇ ಅದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಅದಕ್ಕೆ ಆ ಒಂದು ಸಿಸ್ಟಮ್ ನ ಕರೆಕ್ಟ್ ಮಾಡ್ಬಿಟ್ರೆ ನಮ್ಮ ದೇಹನ ಸಂಪೂರ್ಣವಾಗಿ ನಿಶಕ್ತಿ ಮಾಡಬಹುದು, ಏನು ಇಲ್ಲದೆ ಮಾಡ್ಬೋದು ಅಲ್ವಾ, ಗೊತ್ತು ಏನಿಲ್ಲದೆ ಮಾಡ್ಬಿಡ್ಬೋದು ಅಂತ. ಆದ್ರೆ ಕ್ರಿಸ್ತಲ್ ಪ್ರೀತಿಯ ಸರಸರೇ ನೋಡ್ರಿ, ಈ ಬಿಳಿ ರಕ್ತ ಕಣಗಳನ್ನ ತಗೊಂಡಾಗ ಕೆಲವೊಂದು ಟೈಮಲ್ಲಿ ನಮ್ಮ ದೇಹದಲ್ಲಿ ರೋಗ ನಿರೋಧ ಶಕ್ತಿನ ಹೇಗ್ ಮಾಡ್ತಾರೆ ಗೊತ್ತಾ? ರೋಗ ನಿರೋಧ ಶಕ್ತಿನ ಹೆಂಗ್ ಮಾಡ್ತಾರೆ ಅಂದ್ರೆ, ಚಿಕ್ಕ ಮಕ್ಳಿಗೆ ಈ ಪೋಲಿಯೋ ಡ್ರಾಪ್ ಎಲ್ಲ ಕೊಡ್ತಾರೆ ನೋಡ್ರಿ, ನಾವು ತಿಳ್ಕೊಳ್ಳೋದು ಏನು ಅಂದ್ರೆ ಅದೆಲ್ಲ ಔಷಧಿ ಅಂದ್ಬಿಟ್ಟು, ಅದು ಔಷಧಿ ಅಲ್ಲ, ಅದು ಯಾವ ರೋಗವನ್ನು ಉಂಟು ಮಾಡುತ್ತೋ ಅದೇ ರೋಗದ ಕ್ರಿಮಿಗಳನ್ನ ಶಕ್ತಿನ ತೆಗೆದ್ಬಿಟ್ಟು ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ, ಅದನ್ನ ಅದೇ ವೈರಸ್ನ ಕೊಟ್ಟಿರ್ತಾರೆ. ಯಾಕೆ ಈ ರೀತಿ ಮಾಡೋದು ಅಂದ್ರೆ ನಮ್ಮ ದೇಹ ಅದ್ರ ಜೊತೆಗೆ ಹೋರಾಡಿ ಕ್ರಮೇಣ ಅದ್ರ ಜೊತೆಗೆ ಹೋರಾಡಿ ಅದನ್ನ ಜಯಿಸುವಂತ ಮೆಡಿಸಿನ್ ನ ಕಂಡಿಡಿದುಕೊಳ್ಳಿ ಅಂತ. ಹಾಗೆ ಕಂಡಿಡಿದುಕೊಂಡ್ಬಿಟ್ರೆ ನಾಳೆ ದಿವಸ ಅದೇ ತರ ಶತ್ರು ಬಂದ್ಬಿಟ್ರೆ ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು. ಹೆಂಗ್ ಅಟ್ಯಾಕ್ ಮಾಡ್ಬೋದು? ಈ ತರ ಶತ್ರು ಮೊದಲೇ ನನ್ನ ದೇಹದಲ್ಲಿ ಬಂದಿತ್ತು, ಅದನ್ನ ಹೇಗೆ ಜಯಿಸೋದಂತ ವಿದ್ಯೆ ನನ್ಗೆ ಗೊತ್ತಿದೆ, ಅದಕ್ಕೆ ಮೆಡಿಸಿನ್ ಕೂಡ ನಮ್ಮ ಮೆದುಳಲ್ಲಿ ಸ್ಟೋರ್ ಆಗಿದೆ, ಈ ರೀತಿ ಕೆಲಸ ಮಾಡಿದ್ರೆ ಇದನ್ನ ಅಟ್ಯಾಕ್ ಮಾಡ್ಬೋದು ಅಂದ್ಬಿಟ್ಟು ಅಟ್ಯಾಕ್ ಮಾಡ್ಬೋದು. ಈ ರೋಗ ನಿರೋಧಕ ಶಕ್ತಿ ಬರ್ಲಿ ಅಂತಾನೆ ಈ ಪೋಲಿಯೋ ಡ್ರಾಪ್ಸ್ ಮತ್ತೆ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನೆಲ್ಲ ಮಕ್ಕಳಿಗೆ ಕೊಡೋದು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವ್ರು ಕೂಡ ನಮ್ಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಂತಹ ಒಂದು ಶತ್ರುಗಳ ಜೊತೆಗೆ ಇಂಥ ಪಾಪದ ಜೊತೆಗೆ ನಮ್ನ ಏನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಗೆಲ್ಬೇಕಂತ ದೇವ್ರು ಇದ್ ಮಾಡ್ತಿಲ್ಲ, ಕ್ರಮೇಣ ಯುದ್ಧ ಮಾಡಿ ಏನ್ ಮಾಡ್ಬೇಕು, ಅದನ್ನ ನಾಶ ಮಾಡುವಂತ ವಿದ್ಯೆನ ಕಲಿಬೇಕಂತ ದೇವ್ರು ನಮ್ಗೆ ಇಟ್ಟಿದ್ದಾರೆ. ನಮ್ಮ ದೇಹದಲ್ಲಿ ಹೊರಡುವಂತ ಪಾಪದ ಕೃತ್ಯಗಳಿಗೆ ತಕ್ಷಣ ದೇವ್ರು ಮಾಡ್ದೆ ಗ್ರಾಜುಯಲ್ ಅದಕ್ಕೆ ಹೋರಾಡಿ ಒಂದಲ್ಲ ಒಂದಿನ ಏನ್ ಮಾಡ್ಬೇಕು, ಜಯಿಸ್ಬೇಕು ಅನ್ನುವಂತ ಒಂದು ವಿಷಯವನ್ನ ನಿಮ್ಗೆ ಇಟ್ಟಿದ್ದಾರೆ ಅಲ್ವಾ. ಆದ್ರಿಂದ ಏನಾಗುತ್ತಂದ್ರೆ ಈ ಧರ್ಮಶಾಸ್ತ್ರ ವಿಷಯ ತಗೊಂಡಾಗ ಧರ್ಮಶಾಸ್ತ್ರ ಏನ್ ಮಾಡುತ್ತೆ, ನಮ್ಗೆ ಪಾಪದ ನಾಲೆಜ್ ಕೊಟ್ಬಿಡುತ್ತೆ. ಆ ನಾಲೆಜ್ ನ ನಮ್ ದೇಹದಲ್ಲಿ ಡೆವಲಪ್ ಮಾಡ್ಬಿಟ್ರೆ ನಾನೇನ್ ಮಾಡ್ಬಿಡ್ತೀನಿ ಅಂದ್ರೆ ಪಾಪ ಮಾಡ್ದ ಮೊದ್ಲಿಗಿಂತ ಹೆಚ್ಚು ದೇವರ ದೃಷ್ಟಿಲಿ ಕೆಟ್ಟವನಾಗ್ಬಿಡ್ತೀನಿ. ಈ ರೀತಿ ವಿಷಯ ಅಪೊಸ್ತಲ ಪೌಲ್ ಮಾತಾಡ್ತಾ ಇದ್ದಾರೆ. ಈ ರೀತಿ ಕಾಣಲ್ಪಡ್ತಾ ಇದೆ ನನ್ನ ದೇಹದಲ್ಲಿ ಈ ತರ ಇದೆ ಅಂದ್ಬಿಟ್ಟು. ಮುಂದಿನ ವಾಕ್ಯ ಓದೋಣ, ರೋಮಪುರದವರಿಗೆ 7ನೇ ಅಧ್ಯಾಯ 6ನೇ ವಾಕ್ಯ. ಈಗಲಾದರೂ ನಮ್ಮನ್ನು ಹೊಸ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ಹೀಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವರಲ್ಲ, ಪವಿತ್ರಾತ್ಮನ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನನ್ನು ಸೇವಿಸುವರಾಗಿದ್ದೇವೆ. ನೋಡಿದ್ರ, ಈಗಲಾದ್ರೂ ನಾವು ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಅಂದ್ರೆ ಏನರ್ಥ, ಸತ್ತೋಗಿದೀವಿ ಅಂದ್ರೆ ಏನರ್ಥ ನೋಡ್ರಿ. ಈಗ ಇಲ್ಲಿ ಯಹೂದ್ಯರಿಗೆ ಇದು ಅನ್ವಯವಾಗುತ್ತೆ ಒಂದ್ ರೀತಿಯಲ್ಲಿ. ಅನ್ಯ ಜನಾಂಗದವ್ರು ನಮ್ಗೆ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು? ಯಾಕಂದ್ರೆ ನಮ್ಗೆ ಧರ್ಮಶಾಸ್ತ್ರ ನಾಲೆಜ್ ಇಲ್ಲ ಅಂತಲ್ಲ, ನಾವು ಧರ್ಮಶಾಸ್ತ್ರ ಆಚಾರ ವಿಚಾರಕ್ಕೆ ಒಳಪಟ್ಟವರಲ್ಲ. ಧರ್ಮಶಾಸ್ತ್ರ ನಮಗೂ ಇದೆ, ಓಲ್ಡ್ ಟೆಸ್ಟ್ಮೆಂಟ್ ಎಲ್ಲ ಧರ್ಮಶಾಸ್ತ್ರ ನಮ್ಗೆ ಗೊತ್ತು. ನಾವು ಅದನ್ನ ಓದಿದ್ರು ಕೂಡ ಅದ್ರ ನಿಜವಾದ ಅರ್ಥ ನಮ್ಗೆ ಅರ್ಥವಾಗಿದೆ, ನಾವು ಎಲ್ಲಿ ಅಪ್ಲೈ ಮಾಡ್ಬೇಕು ಅಲ್ಲಿ ಅಪ್ಲೈ ಮಾಡ್ತಾ ಇದ್ವಿ, ಅದು ನಮ್ಗೆ ಗೊತ್ತು. ಆದ್ರೆ ಇಸ್ರೇಲ್ ಜನರ ಮಟ್ಟಿಗೆ ಅದು ಅವರ ಆಚಾರ ವಿಚಾರ, ಅವರ ಪ್ರತಿನಿತ್ಯದ ಕೆಲಸ, ಅಲ್ಲಿರುವಂತ ಕೆಲಸದ ತಕ್ಕ ಹಾಗೆ ಜೀವನ ನಡೆಸ್ಬೇಕು ಅವರು ದಿನನಿತ್ಯ. ಅವ್ರಿಗೆ ಅದು ಬೇರೆ ಇರ್ತಾರ. ಬಟ್ ಅವ್ರಿಗೆ ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ, ಈಗ ನೀವು ಧರ್ಮಶಾಸ್ತ್ರ ಅರಿತುವಂತ ನೀವು ಧರ್ಮಶಾಸ್ತ್ರ ಪಾಲಿಗೆ ಸತ್ತವರಾಗಿದ್ದೀರಾ. ಹೇಗ್ ಸತ್ತವರಾಗ್ತೀರಾ? ಯಾಕಂದ್ರೆ ಯೇಸು ಕ್ರಿಸ್ತ ನಿಮ್ಮ ಧರ್ಮಶಾಸ್ತ್ರದಿಂದ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಏನರ್ಥ ಅಂದ್ರೆ, ಧರ್ಮಶಾಸ್ತ್ರಿಗೆ ಸತ್ತೋಗಿದ್ದೀನಿ ಅಂತ ಹೇಳಿದ್ಮೇಲೆ ಒಬ್ಬ ಯಹೂದ್ಯನು ಯೇಸು ಕ್ರಿಸ್ತನ ಅಕ್ಸೆಪ್ಟ್ ಮಾಡಿದ್ಮೇಲೆ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿ ಬ್ರೈನ್ ಅಲ್ಲಿರೋದೆಲ್ಲ ಡಿಲೀಟ್ ಆಗ್ಬಿಡುತ್ತಾ?
ಇರೋದೇ ಇಲ್ವಾ, ಸತ್ತೋಗ್ಬಿಟ್ಟಿದ್ದೀನಿ ಅಂದ್ರೆ ಏನಿರಲ್ಲ ಅಂತ ಅರ್ಥನಾ? ಹಂಗಲ್ಲ. ಬಟ್ ಯಾವ ರೀತಿಲಿ ಇದನ್ನ ಅರ್ಥ ಮಾಡ್ಕೊಳ್ಳೋದು? ನಾನು ಧರ್ಮಶಾಸ್ತ್ರ ಓದಿದ್ಮೇಲೆ ಅದ್ರಲ್ಲಿರುವಂತ ವಿಷಯ ನನ್ನ ಮೈಂಡಲ್ಲಿ ಇದಪ್ಪ ಅಲ್ವಾ. ಆದ್ರೆ ಧರ್ಮಶಾಸ್ತ್ರ ಪ್ರಕಾರ ಏನಿತ್ತು, ನೀನು ಆ ತಪ್ಪು ಮಾಡಿದ ತಕ್ಷಣವೇ ದೇವರ ದೃಷ್ಟಿಯಲ್ಲಿ ಪಾಪಿ ಅಂತ ದೇವ್ರು ಕರೀತಾ ಇದ್ರು ಅಲ್ವಾ. ಆದ್ರೆ ಧರ್ಮಶಾಸ್ತ್ರ ಪ್ರಕಾರ ಇನ್ನೊಂದು ವಿಷಯ ಏನಿತ್ತು ಅಂದ್ರೆ, ಆ ಪಾಪದ ವಿಷಯದ ಬಗ್ಗೆ ನಿಮ್ ಮನಸ್ಸಲ್ಲಿ ಯೋಚನೆ ಮಾಡಿದಾಗ ದೇವ್ರು ನಿಮ್ನ ಪಾಪಿ ಅಂತ ಧರ್ಮಶಾಸ್ತ್ರ ನಿಮ್ನ ಹೇಳಲ್ಲ. ಧರ್ಮಶಾಸ್ತ್ರ ನಿಮ್ನ ಬೆರಳು ತೋರ್ಸಲ್ಲ. ಪಾಪದ ಯೋಚನೆ ಮಾಡ್ತಾ ಇದೀಯಾ, ನಿನ್ನ ಆಲೋಚನೆಯಲ್ಲಿ ಪಾಪ ಇತ್ತು, ಇನ್ನೊಬ್ಬ ಸಹೋದರನ ಹಗೆ ಮಾಡ್ತಾ ಇದೀಯಾ, ಆತನ ಮೇಲೆ ಕೋಪದ ದ್ವೇಷದವನು ಭಾವನೆಗಳನ್ನ ನೀನು ಹೃದಯದಲ್ಲಿ ಇಟ್ಕೊಂಡಿದ್ಯಾ ಅಂತ ಧರ್ಮಶಾಸ್ತ್ರ ನಮ್ ಕಡೆ ಬೆರಳು ತೋರ್ಸಲ್ಲ. ಅಲ್ಲಿವರೆಗೂ ಧರ್ಮಶಾಸ್ತ್ರ ಏನು ಮಾಡಲ್ಲ. ಆದ್ರೆ ಒಬ್ಬ ಸಹೋದರನಿಗೆ ಕೋಪಗೊಂಡು ಒಡೆದಾಗ, ಕೊಲೆ ಮಾಡಿದಾಗ ಪಾಪ ಅಂತ ನಮ್ಮನ್ನ ತೋರಿಸುತ್ತೆ ನೋಡ್ರಿ. ಧರ್ಮಶಾಸ್ತ್ರ ಈ ರೀತಿ ಇದೆ. ಆದ್ರೆ ಕ್ರಿಸ್ತನ ಪ್ರೀತಿಯ ಸರಸರಿದೆ, ಈ ರೀತಿ ಒಂದು ಸನ್ನಿವೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಯಾವ ರೀತಿ ಕಾಣ್ಕೊಳ್ಪಡ್ತಿದ್ರು ಅಂದ್ರೆ, ಈ ಪಾಪದಲ್ಲೇ ಇರ್ಬೇಕು, ತುಂಬಾ ಸಂತೋಷವಾಗಿದೆ, ಪಾಪವನ್ನ ಮಾಡ್ಬೇಕಂತ ಯಾವುದೇ ಮನುಷ್ಯನಿಗೂ ಸ್ವಲ್ಪನೂ ಇಷ್ಟ ಇರಲ್ಲ. ನಿಜವಾಗ್ಲೂ ಹೇಳ್ತಾ ಇದೀನಿ. ಅವ್ ಎಂತ ಒಂದು ಸೆಕೆಂಡ್ ಎತ್ತಿಗೆ ಹೋಗುವಂತ ಮನುಷ್ಯನು ಆಗಿರ್ಬೋದು, ಅಂತ ಮನುಷ್ಯನಿಗೆ ಏನಾಗಲ್ಲ ಅಂದ್ರೆ, ನಾನ್ ಪಾಪನ ತುಂಬಾ ಇಷ್ಟಪಡ್ತೀನಿ ಬೇಕು ಅಂತ ಯಾರು ಬಯಸಲ್ಲ, ಬಯಸಕ್ಕೂ ಆಗಲ್ಲ. ಯಾಕಂದ್ರೆ ಆ ಪಾಪದಿಂದ ಅವರಿಗೆ ಯಾವಾಗಲೂ ಸಂತೃಪ್ತಿ ಸಿಗಲ್ಲ. ಆದ್ರೆ ಕ್ರಿಸ್ತನ ಪ್ರೀತಿಯ ಸರಸರಿದೆ, ಅಲ್ಪ ಸ್ವಲ್ಪ ಸಂತೋಷಕ್ಕೋಸ್ಕರ ಅದನ್ನ ಅಭ್ಯಾಸ ಮಾಡಿ, ಅದನ್ನ ಬಲವಾಗಿ ತನ್ನ ಹೃದಯದಲ್ಲಿ ಬೇರೂರಿ, ಆ ಗುಣಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದು ಬಿಟ್ರೆ, ಯಾವುದೇ ನೀತಿಯ ವಿಷಯ ಮುಂದೆ ಇಟ್ಟರು ಕೂಡ, ಯಾವುದೇ ಕೃಪೆ ವಿಷಯ ಮುಂದೆ ಇಟ್ಟರು ಕೂಡ ಅದನ್ನ ಸ್ವೀಕಾರ ಮಾಡಿ ಆ ಹಳೆ ಸ್ವಭಾವನ ತಿತ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಇರಲ್ಲ. ಸೊ ತುಂಬಾ ಬಿದ್ದೋಗಿರೋಂಥ ಕಂಡೀಷನ್ ಹೋಗಿರ್ತಾರೆ. ಅವ್ರಿಗೆ ಬೇಡ ಅನ್ಸಿದ್ರು ಬಿಡಕ್ಕಾಗಲ್ಲ, ಅವ್ರಿಗೆ ಇಷ್ಟ ಇಲ್ಲ ಆದ್ರೆ ಬಿಡಕ್ಕಾಗಲ್ಲ. ಯಾಕಂದ್ರೆ ಅದೆಲ್ಲ ಅಷ್ಟು ಡೀಪ್ ಆಗಿ ಹೋಗಿರ್ತಾರೆ ಅಲ್ವಾ. ಇವತ್ತು ನೋಡ್ಬೇಕಾದ್ರೆ ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ, ಈ ಡ್ರಿಂಕ್ಸ್ ಮಾಡೋರು ಎಷ್ಟೋ ಜನ ನಿಮ್ಮಲ್ಲಿ ಕೂಡ ಮಾಡಿದ್ರು ಇರ್ಬೋದು, ಇಲ್ಲ ಅಂದ್ರೆ ಇಲ್ಲ, ಕೆಲವರು ನಾನು ಕೇಳೋರಂತ ವಿಷಯ ಹೇಳ್ತಾ ಇದೀನಿ. ಎಷ್ಟೋ ಜನ ಡ್ರಿಂಕ್ಸ್ ಮಾಡೋರು ಆ ಡ್ರಿಂಕ್ಸ್ ಮಾಡ್ತಾರೆ, ಆಮೇಲೆ ಮಾರನೇ ದಿವಸ ಇದೆಲ್ಲ ವಿಷಯ ಗೊತ್ತಾದ್ಮೇಲೆ ಒಂದ್ ಡಿಸೈಡ್ ತಗೊಳ್ತಾರೆ, ಇನ್ಮೇಲೆ ನಾನು ಕುಡಿಬಾರ್ದು ಅಂದ್ಬಿಟ್ಟು. ಎಷ್ಟ್ ಸರಿ ಡಿಸೈಡ್ ತಗೊಂಡಿರ್ತಾರೆ ಗೊತ್ತಾ, ಅವ್ರು ಕುಡಿಬಾರ್ದು ಅಂದ್ಬಿಟ್ಟು. ಅವ್ರು ಮಾಡ್ಬಾರ್ದಂತ ಮೈಂಡ್ ಇರುತ್ತೆ, ಕುಡಿಯೋದ್ ಬಿಟ್ಬಿಡೋಣ ಅಂತ. ಆದ್ರೆ ಬಿಡಕ್ ಆಗ್ತಾ ಇರಲ್ಲ ಅಲ್ವಾ. ಅವರ ದೇಹದಲ್ಲಿ ಏನಾಗಿದೆ, ಆ ಸ್ವಭಾವಗಳು ಬೆಳೆದಿರುತ್ತೆ. ಆದ್ರೆ ಇಲ್ಲಿ ಮಾತಾಡ್ಬೇಕಾದ್ರೆ ಏನಂತ ಮಾತಾಡ್ತಿದ್ರೆ, ನೀವು ಧರ್ಮಶಾಸ್ತ್ರ ಪಾಲಿಗೆ ವಿಮುಖರಾಗಿದ್ದೀರಾ ಅಂದ್ರೆ, ಹಾಗಂತ ಮಾತ್ರಕ್ಕೆ ಧರ್ಮಶಾಸ್ತ್ರದ ಯಾವುದೇ ಭಾವನೆ ನಿಮ್ ಮನಸ್ಸಲ್ಲಿ, ಅದರ ನಾಲೆಜ್ ನಿಮ್ ಮನಸ್ಸಲ್ಲಿ ಇಲ್ಲ ಅಂತಲ್ಲ, ಇರುತ್ತೆ. ಆದ್ರೆ ಕ್ರಿಸ್ತನಲ್ಲಿ ಬಂದ್ಮೇಲೆ ಇನ್ಮೇಲೆ ಧರ್ಮಶಾಸ್ತ್ರ ನಿಮ್ಮನ್ನ ಪಾಪಿ ಅಂತ ಬೆರಳು ತೋರ್ಸಲ್ಲ. ಇನ್ಮೇಲೆ ಧರ್ಮಶಾಸ್ತ್ರಕ್ಕೆ ಆ ರೈಟ್ ಇಲ್ಲ, ನಿಮ್ಮನ್ನ ಆ ರೀತಿ ಜಡ್ಜ್ ಮಾಡಕ್ಕೆ ರೈಟ್ ಇಲ್ಲ ಧರ್ಮಶಾಸ್ತ್ರಕ್ಕೆ. ಯಾಕೆಂದ್ರೆ ನೀವು ಅದರಿಂದ ಬಿಡುಗಡೆ ಮಾಡಿದಿರ. ನಿಮ್ಮನ್ನ ಒಬ್ರು ಏನ್ ಮಾಡಿದಾರೆ, ಧರ್ಮಶಾಸ್ತ್ರ ರೂಲ್ ಇತ್ತಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್, ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಂದ ಬಿಡುಗಡೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಕರ್ನಾಟಕದಲ್ಲಿ ಹೆಲ್ಮೆಟ್ ಹಾಕ್ಬೇಕಂತ ರೂಲ್ಸ್, ನಾ ಮೊದಲೇ ಹೇಳಿದ್ರೆ ಹೆಲ್ಮೆಟ್ ಹಾಕ್ಬೇಕಂತ ರೂಲ್ಸ್ ಇದ್ದಾಗ, ಈ ಒಂದು ರೂಲ್ಸ್ ತಮಿಳ್ನಾಡಲ್ಲಿ ಇಲ್ಲ ಅಂದಾಗ, ನೀವು ಇಲ್ಲಿಂದ ಅಲ್ಲೋದ್ಮೇಲೆ ಹೆಲ್ಮೆಟ್ ಹಾಕುವಂತ ಅವಶ್ಯಕತೆ ಇಲ್ಲ. ಆದ್ರೆ ಇಲ್ಲಿರ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಲೇಬೇಕು. ಈಗ ಹೆಲ್ಮೆಟ್ ಹಾಕ್ತಿದ್ರ, ತಲೆನೋವು ಬರ್ತಾ ಇದೆ, ಬೇರೆನೋ ತಲೆಗೆ ಎಫೆಕ್ಟ್ ಆಗ್ತಿದೆ, ಹಾಗಂತ ನಾನು ಹಾಕಲ್ಲ ಅಂತ ಹೇಳಂಗಿಲ್ಲ, ಹಾಕ್ಲೇಬೇಕು ರೂಲ್ಸ್. ಆದ್ರೆ ನೀವು ತಮಿಳ್ನಾಡಿಗೆ ಹೋದ್ರೆ ಹಾಕಂಗಿಲ್ಲ ಅಂತ ರೂಲ್ಸ್ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಅಲ್ಲೋದ್ರೆ ಈ ಒಂದು ಲಾ ನಿಮ್ ಮೇಲೆ ಅಪ್ಲೈ ಮಾಡಕ್ಕಾಗಲ್ಲ. ಕರ್ನಾಟಕದಲ್ಲಿರುವಂತ ರೂಲ್ಸ್, ಯಾಕಲ್ಲಿ ಹೆಲ್ಮೆಟ್ ಹಾಕದೆ ಹೋಗ್ತಾ ಇದೆಯಾ ಅಂತ ಕೇಳಕ್ಕಾಗಲ್ಲ. ಯಾಕಂದ್ರೆ ನೀವ್ ಇದ್ರಿಂದ ಬಿಡುಗಡೆ ಆಗಿದ್ದೀರಾ, ಈ ರೂಲ್ಸ್ ಇಂದ ನೀವು ಫ್ರೀ ಆಗಿದ್ದೀರಾ. ಸೊ ಇದರಲ್ಲಿ ಕೂಡ ಅದನ್ನೇ ಹೇಳ್ತಾ ಇದೆ, ಇನ್ಮೇಲೆ ಧರ್ಮಶಾಸ್ತ್ರ ನಮ್ಮನ್ನ ಏನ್ ಮಾಡಲ್ಲ, ತೀರ್ಪು ಮಾಡಲ್ಲ ಅಲ್ವಾ. ಸೊ ಈಗ ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನು ಸೇವಿಸುವರಾಗಿದ್ದೇವೆ. ಸೊ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಬೇಕು, ಧರ್ಮಶಾಸ್ತ್ರ ನಮ್ಮನ್ನ ಜಡ್ಜ್ ಮಾಡಲ್ಲ. ಆದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ಹೆಲ್ಮೆಟ್ ಹಾಕ್ಬಾರ್ದಂತ ರೂಲ್ಸ್ ಇದೆ. ಆದ್ರೆ ನೀವು ತಮಿಳ್ನಾಡಿಗೆ ಹೋದ್ರೆ ಅಲ್ಲಿ ಏನ್ ರೂಲ್ಸ್ ಇದೆ ಅದನ್ನ ಫಾಲೋ ಮಾಡ್ಬೇಕು. ಅಲ್ಲೂ ರೂಲ್ಸ್ ಇರುತ್ತೆ, ಆ ರೂಲ್ಸ್ ಫಾಲೋ ಮಾಡ್ಬೇಕು. ಆದ್ರೆ ಈ ರೂಲ್ಸ್ ಇರಲ್ಲ, ಅದನ್ನ ಅರ್ಥ ಮಾಡ್ಕೊಬೇಕು ಅಲ್ವಾ. ಹಾಗಾಗಿ ದೇವ್ರ ಏನ್ ಮಾಡಿದಾರೆ ಅಂದ್ರೆ, ಇಸ್ರೇಲ್ ಜನರಿಗೆ ಧರ್ಮಶಾಸ್ತ್ರನ ಧರ್ಮಶಾಸ್ತ್ರನ ಕೊಟ್ಟು, ಆ ಧರ್ಮಶಾಸ್ತ್ರವನ್ನ ಅವ್ರ ಪ್ರಾಕ್ಟೀಸ್ ಮಾಡಕ್ಕೆ ಆಗಿಲ್ಲ ಅನ್ನೋ ವಿಷಯವನ್ನ ಇಡೀ ಲೋಕಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಬದಲಾಗಿ ದೇವ್ರ ಏನ್ ಮಾಡಿಲ್ಲ, ಇಡೀ ಲೋಕಕ್ಕೆ ಧರ್ಮಶಾಸ್ತ್ರನ ಕೊಟ್ಟು ಎಲ್ಲಾರು ಫಾಲೋ ಮಾಡ್ರಿ, ಆಗುತ್ತೆ ಇಲ್ಲ ಟ್ರೈ ಮಾಡಿ ಅಂತ ಹೇಳಿಲ್ಲ. ಆ ಕೆಲಸ ಮಾಡಿಲ್ಲ ದೇವ್ರು. ಒಬ್ರು ಒಂದ್ ಜನಾಂಗ ಕೊಟ್ರು, ಜನಾಂಗದ ಮೂಲಕ ಎಲ್ರಿಗೂ ಪಾಠ ಕಲಿಸಬಹುದಲ್ವಾ. ಇಸ್ರೇಲ್ ಜನ ಒಂದು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ನಮ್ಗೆ. ಇಸ್ರೇಲ್ ಜನನ ಇಟ್ಟು ಇಡೀ ಲೋಕಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ ದೇವ್ರು. ನೋಡ್ರಿ, ಒಂದ್ ಜನಾಂಗಕ್ಕೆ ಕೊಟ್ಟಿದ್ದೆ, ಅವರ ಬಲಹೀನತೆ ನಿಮಿತ್ತ
ಅದನ್ನ ಅವ್ರ ಕೈಯಿಂದ ಫಾಲೋ ಮಾಡಕ್ಕಾಗ್ಲಿಲ್ಲ. ಹಾಗಂಬಿಟ್ಟು ನಾನು ಫಾಲೋ ಮಾಡಕ್ಕಾಗದಿರುವಂತ ಧರ್ಮಶಾಸ್ತ್ರ ಕೊಡ್ಲಿಲ್ಲ. ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದು, ತುಂಬಾ ಅವರಿಗೆ ಅನುಕೂಲವಾಗುತ್ತೆ, ಅವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಕೊಟ್ಟೆ. ಆದ್ರೆ ಅವ್ರ ಕೈಲಿ ಫಾಲೋ ಮಾಡಕ್ ಆಗ್ತಿಲ್ಲ ಅನ್ನೋದು ಅವ್ರೀಗ ರಿಯಲೈಸ್ ಮಾಡಿದ್ದಾರೆ ಅನ್ನೋಂಥ ವಿಷಯವನ್ನ ದೇವ್ರು ಏನ್ ಮಾಡ್ತಾರೆ, ಇಲ್ಲಿ ಇರ್ತಾ ಇದ್ದಾರೆ. ಸರಿ, ಈಗ ಮುಂದಿನ ಒಂದು ವಿಷಯಕ್ಕೆ ಬಂದಾಗ, ನಾವು ಕ್ರಿಸ್ತನಲ್ಲಿ ಒಳಗಾಗಿದ್ದಾಗ ನಮ್ಗೇನಿಲ್ಲ, ನಮ್ಗೆ ಧರ್ಮಶಾಸ್ತ್ರ ನಮ್ಮನ್ನ ದಬ್ಬಾಳಿಕೆ ಮಾಡಲ್ಲ. ಅದಕ್ಕೆ ಈ ವಿಷಯವನ್ನ ಯಾವ ರೀತಿ ಅರ್ಥ ಮಾಡ್ಕೊಬೇಕಂದ್ರೆ, ಒಬ್ಬ ಯಹೂದ್ಯನಿಂದ ಕ್ರಿಸ್ತನಲ್ಲಿ ಬರ್ಬೇಕಾದ್ರೆ ಅರ್ಥವಾಗುತ್ತೆ ಅಲ್ವಾ. ಎಲ್ಲಿ ಒಂದು ಬಂಧನದಲ್ಲಿ ಇರ್ಬೇಕಂತ ವ್ಯಕ್ತಿ ಆ ಬಂಧನದಿಂದ ಅವನ ಬಿಡುಗಡೆ ಮಾಡ್ತಾರೋ, ಅಲ್ಲಿ ರಿಲೀಸ್ ಮಾಡ್ತಾರೋ, ಅವಾಗ ಆ ಬಂಧನದಲ್ಲಿರುವಂತ ಕಷ್ಟಗಳ ಒಂದು ನಾಲೆಜ್ ಅವನಿಗಿರುತ್ತೆ. ನಮ್ಗೆ ಅದ್ ನಾಲೆಜ್ ಎಷ್ಟಾಗಿ ಗೊತ್ತಿರಲ್ಲ ಅಲ್ವಾ. ಇಸ್ರೇಲ್ ಜನರನ್ನ ಐಗುಪ್ತದಿಂದ ಬಿಡುಗಡೆ ಮಾಡ್ಕೊಂಡ್ ಬಂದಾಗ ಆ ಒಂದು ಐಗುಪ್ತರು ಮಾಡಿದಂತ ಕಷ್ಟದ ಒಂದು ನಾಲೆಜ್ ಅವ್ರಿಗಿತ್ತು. ದೇವ್ರ ಏನ್ ಮಾಡಿದ್ರು, ಇಸ್ರೇಲ್ ಜನರನ್ನ ಅಬ್ರಾಮ್ನಿಗೆ ವಾಗ್ದಾನ ಮಾಡಿದಾಗ ನೇರವಾಗಿ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ಬೋದಾಯ್ತು. ಯಾಕೆ ಐಗುಪ್ತ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಫರೋಹನ ಮೂಲಕ ಕಠಿಣವಾದಂತ ಕೆಲಸಗಳನ್ನ ಕೊಟ್ಟು, ಬಿಟ್ಟಿ ಕೆಲಸಗಳನ್ನ ಮಾಡಿ, ಹಲವಾರು ನೂರಾರು ವರ್ಷಗಳವರೆಗೆ ಕಷ್ಟಪಟ್ಟು ಅಲ್ಲಿಂದ ಬಿಡಿಸ್ಕೊಂಡ್ ಬರ್ಬೇಕು? ಯಾಕಂದ್ರೆ ಹಾಗೆ ಬಿಡಿಸ್ಕೊಂಡ್ ಬರ್ದೇ ಇದ್ರೆ ಸ್ವಾತಂತ್ರ್ಯದ ವ್ಯಾಲ್ಯೂ ಏನಂತ ಇಸ್ರೇಲ್ ಜನರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ದಾಸತ್ವದ ಕಷ್ಟ ಏನಂತ ಇಸ್ರೇಲ್ ಜನರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಅಲ್ವಾ. ದೇವ್ರು ಬಿಡಿಸಿದ ಮೇಲೆ ಏನಾಯ್ತು, ಅವ್ರಿಗೆ ಸ್ವಾತಂತ್ರ್ಯ, ಫ್ರೀಡಮ್ ಅಂದ್ರೆ ಏನು, ದಾಸತ್ವ ಅಂದ್ರೆ ಏನು ಅಂತ ಒಂದು ನಾಲೆಜ್ ಗೊತ್ತಾಗಿತ್ತು ಅವ್ರಿಗೆ. ಹಾಗೆ ಇಸ್ರೇಲ್ ಜನರಿಗೆ ಧರ್ಮಶಾಸ್ತ್ರ ಕೊಟ್ಟಿದ್ದು ಕೂಡ ಆ ಧರ್ಮಶಾಸ್ತ್ರ ನೀತಿ ನಿಯಮಗಳು ಇಲ್ದೇ ಇದ್ರೆ ದೇವ್ರು ಕೊಡುವಂತ ಈ ಕೃಪೆ ವಿಷಯ ಅರ್ಥವಾಗ್ತಾ ಇರ್ಲಿಲ್ಲ ಅಲ್ವಾ. ಅದರಿಂದ ದೇವ್ರು ಮಾಡಿದ್ರು, ಅದ್ರ ನಾಲೆಜ್ ನ ಇಡೀ ಒಂದು ಲೋಕಕ್ಕೆ ಕೊಡದೆ ಬೇರೆ ಇಸ್ರೇಲ್ ಜನರಿಗೆ ಕೊಟ್ಟು ಅವರ ಮೂಲಕ ಇಡೀ ಲೋಕಕ್ಕೆ ಒಂದು ಲೆಸನ್ ಆಗಿ ಏನ್ ಮಾಡ್ತಾರೆ, ಇರ್ತಾ ಇದಾರೆ. ಇವತ್ತು ಅದನ್ನ ತುಂಬಾ ಸ್ಪಷ್ಟವಾಗಿ ಯಾರಪ್ಪ ಅರ್ಥ ಮಾಡ್ಕೊಳ್ತಾ ಇದೀವಿ ಅಂದ್ರೆ, ದೇವ್ರ ಮಕ್ಕಳಾದ ನಾವು. ನಮಗೆ ಒಂದು ಜ್ಞಾನದ ಕಣ್ಣಿದೆ, ಅದನ್ನ ಓಪನ್ ಮಾಡಿದ್ದಾರೆ ದೇವ್ರು. ಯಾವ ರೀತಿ ಓಪನ್ ಮಾಡಿದ್ದಾರೆ? ಒಂದು ಬೆಟ್ಟದ ಮೇಲಿರುವಂತ ಒಂದು ವ್ಯಕ್ತಿ ಬೆಟ್ಟದ ಈ ಕಡೆ ಇರೋದನ್ನು ನೋಡ್ಬೋದು, ಆ ಕಡೆ ಇರೋದನ್ನು ನೋಡ್ಬೋದು. ನಾವೇಗ್ ನಿಂತ್ಕೊಂಡಿದೀವಿ? ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ಧರ್ಮಶಾಸ್ತ್ರ ಎಂಬ ಹಳೆ ಒಡಂಬಡಿಕೆಯ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ. ಆ ಕಡೆ ಭಾಗದಲ್ಲಿರುವಂತ ಹೊಸ ಒಡಂಬಡಿಕೆ ವಿಷಯ ಕೂಡ ಅರ್ಥ ಮಾಡ್ಕೊಳ್ತಾ ಇದೀವಿ. ನಮ್ಗೆ ಆತರ ಒಂದು ಗಿಫ್ಟ್ ಇದೆ ದೇವ್ರು ಕೊಟ್ಟಿರೋದು. ಆದ್ರೆ ಇಸ್ರೇಲ್ ಜನರಿಗೆ ಅದಿಲ್ಲ ಅಲ್ವಾ. ನೋಡ್ರಿ, ಹಾಗಿರೋದ್ರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಓದನ ವಾಕ್ಯ ಓದನ ರೋಮಪುರದವರಿಗೆ 2ನೇ ಅಧ್ಯಾಯ 29ನೇ ವಾಕ್ಯ. ಆದರೆ ಒಳಗೆ ಯಹೂದ್ಯರನ್ನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಸಾಕಬ್ರಿಗೆ? ಓಕೆ ಅಲ್ವರ, ಏನಂತಿದ್ರೆ ನೋಡಿ, ಇಲ್ಲಿವರೆಗೂ ಹೊರಗಿನ ಯಹೂದ್ಯನಾಗಿದ್ದನು, ಆದ್ರೆ ಆ ಹೊರಗಿನ ಯಹೂದ್ಯ ಒಂದು ಧರ್ಮಶಾಸ್ತ್ರ ವಿಚಾರಗಳನ್ನ ದೇವ್ರು ಏನ್ ಮಾಡಿದ್ರೆ, ಬಿಡುಗಡೆ ಮಾಡಿ ಈಗ ಒಂದು ಹೃದಯದಲ್ಲಿ ಸುನ್ನತಿ ಮಾಡುವಂತ ಒಂದು ವಿಷಯಕ್ಕೆ ದೇವ್ರು ತಂದಿದ್ದಾರೆ. ದೇವ್ರ ಮಕ್ಕಳು ಈಗ ಒಂದು ವಿಷಯನ ಅರ್ಥ ಮಾಡ್ಕೊಬೇಕು. ಮುಂದಿನ ಒಂದು ವಿಷಯದಲ್ಲಿ ಅಪೋಸ್ತಲ ಪಾಲ್ ಏನ್ ಮಾತಾಡ್ತಾರಂದ್ರೆ, ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಆಯ್ತಪ್ಪ, ನನ್ನ ಧರ್ಮಶಾಸ್ತ್ರದಲ್ಲಿದ್ದಾಗ ನನ್ನ ಅಂಗಾಂಗಗಳು ಪಾಪವನ್ನು ಮಾಡೋದು ಕಲ್ತು ಬಿಡ್ತು, ಈಗ ಕ್ರಿಸ್ತನಲ್ಲಿ ಬಂದ್ಮೇಲೆ ಅದೇಗೆ ನಾನು ಪಾಪವನ್ನ ಬಿಟ್ಬಿಡ್ತೀನಿ, ಯಾವ ರೀತಿ ಅದನ್ನ ನಾನು ಗೆಲ್ತೀನಿ, ಗೆಲ್ಲೋದಕ್ಕೆ ಯಾವ ರೀತಿಯಲ್ಲಿ ಕ್ರಿಸ್ತನ ಪ್ರಮಾಣ, ನೂತನ ಪ್ರಮಾಣ ನನಗೆ ಸಹಾಯ ಮಾಡ್ತಾ ಇದೆ. ಸೊ ಖಂಡಿತವಾಗ್ಲೂ ನಾನು ಗೆಲ್ಬಿಡ್ತೀನಾ? ಈ ಪಾಪವನ್ನು ನಾನು ಬಿಟ್ಟು ಬಂದ್ಬಿಡ್ತೀನಾ? ಅಂದ್ರೆ ನಾನು ಪರಿಶುದ್ಧನಾಗಿ ಜೀವಿತ ಮಾಡ್ಬಿಡ್ತೀನಾ? ನನ್ನ ದೇಹದಲ್ಲಿ ಬೆಳೆದಿರುವಂತ, ಆಗ್ಲೇ ಮಾತಾಡ್ತಾ ಇದ್ನಲ್ಲ, ನಮ್ಮ ಆನುವಂಶಿಕತೆ ಅಂತ, ನಮ್ಮ ಪರಂಪರೆಯಾಗಿ ಬಂದಿರುವಂತ ಗುಣಾತಿಶಯಗಳು, ಇದನ್ನು ಕೂಡ ಗೆದ್ಬಿಡ್ತೀನಾ? ದೇವ್ರ ಒಂದ್ ಕಡೆ ಮಾತಾಡ್ಬೇಕಾರೆ, ಚಿರತೆ ತನ್ನ ಚುಕ್ಕಿಗಳನ್ನ ಮಾರ್ಪಡಿಸುವುದಾದ್ರೆ ಅಲ್ವಾ, ಎಥಿಯೋಪಿಯನ ತನ್ನ ಬಣ್ಣವನ್ನು ಮಾರ್ಪಡಿಸುವುದಾದ್ರೆ, ಪಾಪವನ್ನು ಮಾಡಲು ಪಳಗಿದಂತ ನೀವು ಕೂಡ ನೀತಿಯನ್ನು ಮಾಡಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಆಗುತ್ತಾ? ಈ ಚಿರತೆಯಲ್ಲಿರುವಂತ ಬ್ಲಾಕ್ ಸ್ಪಾಟ್ ನ ಚೇಂಜ್ ಮಾಡಕ್ಕಾಗುತ್ತಾ? ಆಗಲ್ಲ. ಈ ಎಥಿಯೋಪಿಯನ್, ಈ ಆಫ್ರಿಕಾದವರು ತಮ್ಮ ಚರ್ಮದ ಕಲರ್ನ ಚೇಂಜ್ ಮಾಡಕ್ಕಾಗುತ್ತಾ? ಆಗಲ್ಲ. ಪಾಪ ಮಾಡುವಂತ ಪ್ರಾಕ್ಟೀಸ್ ಮಾಡಿ ನೀವು ಕೂಡ ಆಗಲ್ಲ. ಏನ್ ಮಾಡಿದ್ರು ಆಗಲ್ಲ. ನೋಡೋಣ, ಈ ವಿಷಯವನ್ನ ಮುಂದಿನ ವಾರ ನೋಡೋಣ, ಯಾವ ರೀತಿ ದೇವ್ರು ಯಾವ ಪ್ಲಾನ್ ತಂದಿದ್ದಾರೆ, ಎಷ್ಟು ಮಟ್ಟಿಗೆ ಇದನ್ನ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಒಂದು ಕ್ರಿಸ್ತನಲ್ಲಿರುವವರು ಹೇಗೆ ಪಾಪವನ್ನ ಬಿಟ್ಟು ದೇವರ ಒಂದು ಕ್ರಿಸ್ತನ ಗುಣಾತಿಶಯಲ್ಲಿ ನಡಿಬೋದನ್ನಂತ ವಿಷಯವನ್ನ ಅಪೊಸ್ತಲ ಪಾಲ್ ತುಂಬಾ ಸ್ಪಷ್ಟವಾಗಿ, ನಿಖರವಾಗಿ, ಹೃದಯದ ಒಂದು ವಿಷಯವನ್ನ ಓಪನ್ ಆಗಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಈ 7 ಮತ್ತು 8ನೇ ಅಧ್ಯಾಯದಲ್ಲಿ ಮಾತಾಡ್ತಾರೆ. ಸೊ ದೇವ್ರ ಚಿತ್ತವಾದ್ರೆ ಆ ಭಾಗಗಳನ್ನ ಸ್ಟಡಿ ಮಾಡೋಣ. ದೇವರ ಪಾಠವನ್ನ ಆಶೀರ್ವದಿಸಲಿ. ಆಮೇಲೆ ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ,
ಏನಾದ್ರು ನಿಮ್ಗೆ ಪ್ರಶ್ನೆ ಇದೆಯಾ ಈ ಪಾಠ? ಇಲ್ಲಾಂದ್ರೆ ನಾವು ಏನ್ ಮಾಡೋಣ, ಇವತ್ತಿನ ರಾತ್ರಿ ಗೀತೆ ನಾವು ಓದಿ ಮುಗಿಸಿ ನಾವು ಪಾಠನ ಅಂತ್ಯ ಮಾಡೋಣ. ಯಾರು ಓದ್ತೀರಾ ರಾತ್ರಿ ಗೀತೆಗಳು? ಓದ್ಲಾ ಬ್ರದರ್? ಸಿಸ್ಟರ್ ಓದ್ತೀರಾ? ಸ್ಕ್ರೀನ್ ಅಲ್ಲಿ ಹಾಕ್ಲಾ? ನಿಮ್ಮ ಹತ್ರ ಇದೆಯಾ? ಇದೆ ಬ್ರದರ್, ಓದ್ತೀನಿ. ಓದಿ ಸಿಸ್ಟರ್. ಜನವರಿ 26 ರಾತ್ರಿ ಗೀತೆಗಳು. ನನ್ನ ಒಡಂಬಡಿಕೆಯನ್ನು ನಾನು ಮುರಿಯೆನು, ಇಲ್ಲವೇ ನನ್ನ ತುಟಿಗಳಿಂದ ಹೊರಟದ್ದನ್ನು ಬದಲಾಯಿಸೆನು. ಕೀರ್ತನೆಗಳು 89ನೇ ಅಧ್ಯಾಯ 34ನೇ ವಚನ. ಯೆಹೋವ ದೇವರ ಈ ಮೇಲಿನ ವಾಕ್ಯವು ಆತನ ನಂಬಿಗಸ್ತರಾದ ಮಕ್ಕಳಿಗೆ ಬಹಳ ಸಾಂತ್ವನವಾಗಿಯೂ ಮತ್ತು ತೃಪ್ತಿ ತರುವಂತದ್ದಾಗಿಯೂ ಇದೆ. ನಿರೀಕ್ಷೆಗೆ ನಂಬಿಕೆ ಆಧಾರವಾಗಿರುವುದರಿಂದ ವಿಶ್ವಾಸ ಮತ್ತು ಅನುಭವಗಳು ನಂಬಿಕೆಯ ಮೇಲೆ ವಿಶ್ರಾಂತಿ ಪಡೆಯಲು ಒಂದು ಆಧಾರವಾಗಿದೆ. ಮಾರ್ಪಾಡಾಗದ ನಮ್ಮ ದೇವರು, ಆತನ ಗುಣಗಳಲ್ಲಿ ಇದೊಂದು ಆಕರ್ಷಕ ವೈಶಿಷ್ಟ್ಯವಾಗಿದೆ. ಆತನು ನಮಗೆ ನೀಡುವ ಭರವಸೆ ಏನೆಂದರೆ, ನಾನು ಏಕರೀತಿಯಾಗಿದ್ದೇನೆ, ನಾನು ಮಾರ್ಪಾಡುವುದಿಲ್ಲ. ಕರ್ತನ ಮಾತು ಅಥವಾ ವಾಕ್ಯವು ನಮಗೆ ವಿರೋಧವಾಗಿದ್ದರೂ, ಅಂದರೆ ಪಾಪ ಮತ್ತು ಪಾಪಿಗಳ ವಿರೋಧವಾಗಿ ಆತನ ನ್ಯಾಯ ತೀರ್ಪಿನ ಉಚ್ಚರಣೆ ಇರುವಂತೆ ಮತ್ತು ಆತನ ಬದಲಾಗದಿರುವಿಕೆಯು ಪಾಪವನ್ನು ಅಥವಾ ತಪ್ಪಿತಸ್ಥರನ್ನು ಮನ್ನಿಸುವುದಕ್ಕೆ ಅನುಮತಿಸದೇ ಇರುವುದು. ದೇವರ ಈ ಸ್ಥಿರತೆಯು ಆತನು ಉಚ್ಚರಿಸದ ದಂಡನೆಯು ಕಟ್ಟುನಿಟ್ಟಿನದಾಗಿಯೂ ಮತ್ತು ಬದಲಾಗದೆಯೂ ಇದೆ ಎಂದು ನಮಗೆ ಭರವಸೆಯನ್ನುಂಟು ಮಾಡುತ್ತದೆ. ಆತನು ನಮಗೆ ಮಾಡಿದ ಎಲ್ಲ ಒಳ್ಳೆಯ ವಾಗ್ದಾನಗಳು ಮತ್ತು ಒಡಂಬಡಿಕೆಗಳು ನೆರವೇರಿಸುವ ವಿಷಯದಲ್ಲಿ ಅದಕ್ಕೆ ಸಮನಾದ ಕಟ್ಟುನಿಟ್ಟು ಮತ್ತು ಬದಲಾಗದವನಾಗಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಇವತ್ತಿನ ಒಂದು ರಾತ್ರಿ ಗೀತೆ ತುಂಬಾ ಸುಂದರವಾದಂತ ಒಂದು ವಿಷಯವನ್ನ ತಿಳಿಸ್ಕೊಡ್ತಿದೆ. ಮುಖ್ಯವಾಗಿ ತುಂಬಾ ಪಾಯಿಂಟ್ ಇದೆ, ಅದನ್ನ ಓದಿದ್ರಿ. ಬಟ್ ದೇವರ ಒಂದು ನೀತಿ ಪ್ರಕಾರ ದೇವರ ನ್ಯಾಯ ತೀರ್ಪು ಹೇಗಿದೆ ಅಂದ್ರೆ, ಅದನ್ನು ಏನು ಶಿಕ್ಷೆ ಇದೆಯೋ, ಏನ್ ದಂಡನೆ ಇದೆಯೋ ಅದನ್ನ ಚೇಂಜ್ ಮಾಡಲ್ಲ ಅಲ್ವಾ? ಅದನ್ನ ಸುಮ್ಮನೆ ದೇವ್ರು ಕ್ಷಮಿಸಲ್ಲ ನಮ್ಮನ್ನ. ನಮ್ಮ ಪಾಪ ಕ್ಷಮಿಸಲ್ಪಡ್ತಿದ್ಯ ಅಂದ್ರೆ ದೇವರು ಆಯ್ತು ಕ್ಷಮಿಸ್ತೀನಿ ಅಂತ ಕ್ಷಮಿಸ್ತಾ ಇಲ್ಲ. ಬದಲಾಗಿ ಏನಾಗಿದೆ ಅಂದ್ರೆ ಅದಕ್ಕೆ ಒಂದು ಬೆಲೆನ ಏನ್ ಮಾಡಿದ್ರೆ ದೇವ್ರು ಕೊಟ್ಟಿದ್ದಾರೆ. ಕೊಡದೇ ಇದ್ರೆ ಖಂಡಿತ ಯಾವುದೇ ಪಾಪ ಕ್ಷಮಿಸಕ್ ಆಗಲ್ಲ. ಈಗ ಕೂಡ ನಮ್ಮ ಪಾಪಗಳು ದೇವ್ರು ಕ್ಷಮಿಸ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣ ದೇವ್ರೇನಪ್ಪಾ ಅಂದ್ರೆ ಬೆಲೆನ ಕೊಟ್ಟಿದ್ದಾರೆ. ಆ ಬೆಲೆ ಕಾರಣದಿಂದ ಕ್ಷಮಿಸ್ತಾ ಇದ್ದಾರೆ ಅಲ್ವಾ? ಆದ್ರಿಂದ ದೇವರ ನೀತಿ ನ್ಯಾಯಗಳು ಯಾವತ್ತೂ ಬದಲಾವಣೆ ಆಗಲ್ಲ ಅಲ್ವಾ? ದೇವರು ಒಂದ್ಸರಿ ಹೀಗೆ ಒಂದೊಂದ್ಸರಿ ಹಾಗಂತ ಮಾತ್ರ ಅಲ್ಲ, ಅವರ ನೀತಿ ನ್ಯಾಯಗಳು ತುಂಬಾ ಸ್ಟ್ಯಾಂಡ್ ಆಗಿರೋಂತ ವಿಷಯವನ್ನ ಇಲ್ಲಿ ನಾವು ನೋಡ್ತೀವಿ. ಸೊ ಇದನ್ನ ಮೆಡಿಟೇಟ್ ಮಾಡ್ರಿ, ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಉಪಯೋಗವಾಗುತ್ತೆ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಅಂತ್ಯ ಮಾಡೋಣ. ಓಕೆ, ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮೋಹನತರು, ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮೆಲ್ಲರ ಪ್ರೀತಿಗಳ ಪರಲೋಕದ ತಂದೆ ಯೆಹೋವ ದೇವರೇ, ಮತ್ತೊಂದು ಆವಾರ್ತಿ ನಿನ್ನ ಪರಿಶುದ್ಧವಾದ ನಾಮಕ್ಕೆ, ನಿಮ್ಮ ಪಾದಗಳಿಗೆ ನಾವು ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ತಂದೆ ದೇವರೇ, ನಿಮ್ಮ ಮಹಾ ಪ್ರೀತಿ ಕೃಪೆ ಕರುಣೆಯಿಂದ ನಮ್ಮೆಲ್ಲರನ್ನು ಈ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಸೇರಿಸಿ ನಿಮ್ಮ ಅಮೂಲ್ಯವಾದ ವಾಕ್ಯಗಳನ್ನ ನಾವೆಲ್ಲರೂ ಕೂಡ ಒಂದೇ ಸ್ಥಳದಲ್ಲಿ ಸೇರಿ ಕೇಳಿಸಿಕೊಳ್ಳುವಂತೆ ನೀವು ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ಅದಕ್ಕಾಗಿ ದೇವರೇ, ಸಹೋದರನ ಸಿದ್ಧಪಡಿಸಿ ಅವ್ರ ಮುಖಾಂತರವಾಗಿ ಅವರಿಗೆ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ಇದುವರೆಗೂ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ದೇವರೇ ಅನೇಕ ನಿಮ್ಮ ಸತ್ಯ ಗುಡಾರ್ಥಗಳನ್ನ ನಾವು ಇನ್ನೂ ಕೂಡ ಕಲಿಲಿಕ್ಕೆ ನೀವು ಮಾಡಿರುವಂತ ಮಹಾ ಒಂದು ಉಪಕಾರ ಸಹಾಯಕ್ಕಾಗಿಯೂ ನಮ್ಮ ನೆನಪು ಮಾಡಿಕೊಂಡದಕ್ಕಾಗಿ ನೀವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ತಂದೆ ದೇವರೇ, ಇದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಮುಂದಿನ ಒಂದು ಭಾಗಗಳಲ್ಲಿ ಕೂಡ ನಾವು ಇನ್ನೂ ಹೆಚ್ಚಾದ ವಿಷಯಗಳನ್ನ ಕಲಿತು ನಿಮಗೆ ಮೆಚ್ಚುಗೆ ಮಕ್ಕಳಾಗಿ ಕ್ರಿಸ್ತನ ಹೆಜ್ಜಾಡಿನಲ್ಲಿ ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ನಿಮ್ಮನ್ನ ಮೆಚ್ಚಿಸುವ ಮಕ್ಕಳಾಗಿ ನಾವು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಅದಕ್ಕೆ ವಿರುದ್ಧವಾಗಿ ಹೋರಾಡುವಂತ ಅನೇಕ ಸೈತಾನನ ಕುತಂತ್ರ ಕುಯುಕ್ತಿಗಳನ್ನು ದೇವರೇ ನಾವು ಜಯಿಸುವಂತೆ ನಮಗೆ ಬಲವನ್ನು ಅನುಗ್ರಹಿಸ್ರಿ. ಸಹೋದರ ಸಹೋದರಿಗಳನ್ನ ಒಬ್ಬರೊಬ್ಬರನ್ನಾಗಿ ನಾವು ಪ್ರೀತಿಸಿ ಒಂದೇ ಸಭೆ ಹಿಂಡಾಗಿ ಚಿಕ್ಕ ಹಿಂಡಾಗಿ ನಾವು ನಿಮ್ಮ ಪ್ರೀತಿಯ ಮಕ್ಕಳಾಗಿ ನಾವು ನಡೀಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಎಲ್ಲವನ್ನೂ ನೀವು ಬಲ್ಲಾತರಾಗಿದ್ದೀರಿ ಸ್ವಾಮಿ. ನಮ್ಮ ಹೃದಯ ಆಲೋಚನೆಗಳನ್ನ ನೀವೊಬ್ಬರೇ ತಿಳಿದವರಾಗಿದ್ದೀರಿ. ಅದಕ್ಕಾಗಿ ದೇವರೇ, ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕೂಟದ ಆರಂಭದಿಂದ ಹಿಡಿದು
ಈ ಕೊನೆಯವರೆಗೂ ಯಾವ ಒಂದು ಅಡೆತಡೆ ಇಲ್ಲದೆ ಸಹೋದರನು ನಡೆಸಿಕೊಟ್ಟಿದ್ದಕ್ಕಾಗಿ ಎಲ್ಲ ಸಹೋದರಿಗಳನ್ನು ಕೂಡ ಅಪ್ಪ ನೀವು ಕೂಡಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಮತ್ತೊಂದು ಆವಾರ್ತಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮ ಕರ್ತನು ನಮ್ಮ ಒಡೆಯನು ರಕ್ಷಕನು ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು.